ಕೀರ್ತನಾರಂಭ ಕಾಲದಲ್ಲಿ ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮನ ಕರುಣೆ ಆತನ ನಾಮ ಸಂಕೀರ್ತನೆಯನ್ನು ಪಾಡಿದವರಿಗೆ ಮಾತ್ರ ಲಭ್ಯವಾಗುತ್ತದೆ. ಬಸವಣ್ಣ ಅವರೊಂದು ಕಡೆ ಹೇಳಿದರು, ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನಹುದಯ್ಯ. ನಿನ್ನಿಂದಲೇ ಈ ಸಕಲ ಜಗತ್ತು ದೇವಾ, ನಿನ್ನ ಕರುಣೆ ಆಗಿಬಿಟ್ರೆ ಎಂಥ ಮಹತ್ತರವೂ ಸಹ ಹಗುರವಾಗಿ ಕಳೆದು ಹೋಗುತ್ತೆ. ಇದಕ್ಕೆ ಕಾರಣ ಶಿವನಾಮವೇ. ದೊಡ್ಡವರು ಹೇಳ್ತಾರೆ, ಶಿವ ಶಿವ ಎಂಬ ನಾಮವ ಜಪಿಸಲು ಭವದುರಿತಗಳು ದೂರಾಗುವವೋ. ಶಿವ ಶಿವ ಎಂಬ ನಾಮವ ಜಪಿಸಲು ಭವದುರಿತಗಳು ದೂರಾಗುವವೋ. ಅರಿತು ಶ್ರೀಹರನ ಚರಣ ಭಜಿಸಲು, ಅರಿತು ಶ್ರೀಹರನ ಚರಣ ಭಜಿಸಲು ನೆರಮನೆ ಕೈಲಾದವಾಪದೋ. ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ. ಶಿವ ಶಿವ ಎಂಬತಕ್ಕಂಥ ನಾಮ ಒಂದೇ ಸಾಕು. ಶಿವ ಪಂಚಾಕ್ಷರಿ ಮಂತ್ರ, ಜವನ ದೂತರ ದೂಡುವ ಮಂತ್ರ, ಭಕುತರಿಗೆಲ್ಲ ಸ್ವತಂತ್ರ. ಜವನ ದೂತರ ದೂಡುವ ಮಂತ್ರ, ಭಕುತರಿಗೆಲ್ಲ ಸ್ವತಂತ್ರ. ಶಿವ ಶಿವ ಎಲ್ಬನ್ನಾಮ ಮಂತ್ರ. ಆ ಶಿವ ಶಿವ ಎಂಬತಕ್ಕಂಥ ನಾಮ ಶಿವ ಪಂಚಾಕ್ಷರಿ ನಾಮ. ನಮ ಶಿವಾಯ ಎಂಬತಕ್ಕಂಥ ಈ ಶಿವ ಪಂಚಾಕ್ಷರಿಯ ಮಹಿಮೆ ಎಷ್ಟೆಂದು ಕೊಂಡಾಡಲು ಸಾಕ್ಷೀಭೂತವಾಗಿರುವ ಕಥೆ ಎಂದರೆ ರಾಜಶೇಖರ ವಿಳಾಸ. ಇದಕ್ಕೆ ಶಿವ ಪಂಚಾಕ್ಷರಿ ಮಹಿಮೆ ಎಂತಲೂ ಹೇಳುವುದುಂಟು. ಆ ಶಿವನ ಪಂಚಾಕ್ಷರಿ ಮಹಿಮೆಯನ್ನ ಜಗತ್ತಿಗೆ ಸಾರಲು ಕಾರಣಭೂತವಾಗಿರತಕ್ಕಂಥ ಆ ರಾಜಶೇಖರ ವಿಳಾಸದ ಕಥೆಯನ್ನ ನಾವೀಗ ಸ್ವಲ್ಪ ಕಾಲ ಸವಿದು ಆ ಶಿವನ ಚರಣಾರವಿಂದದಲ್ಲಿ ಎಲ್ಲವನ್ನು ಅರ್ಪಿಸುತ್ತಾ ಆ ಶಿವಭಕ್ತರಿಗೆ ಅನನ್ಯ ಭಕ್ತಿಯಿಂದ ಪರಮಾತ್ಮ ಒಲಿದಂತ ಕಥಾಮೃತ ಸಾರವನ್ನು ಹೀರಿ ಧನ್ಯರಾಗೋಣ. ಮೆರವಪುರದೊಳಗೆ ಪಿರಿಯವನೆನಿಸಿದ ಪರಮ ಭಕುತ ಸತ್ಯೇಂದ್ರ ಚೋಳನ ಆವಕಾಲದೊಳು ಬಿಡದೆ ಹರನ ಚರಣಾಮೃತ ಪಾನವಗೈಯುತ. ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ. ಭರತ ಭೂಮಿಯಲ್ಲಿ ಪ್ರಸಿದ್ಧವೆಂದೆನಿಸಿರತಕ್ಕಂಥ ಧರ್ಮವತಿ ನಗರ. ಆ ಧರ್ಮವತಿ ನಗರದಲ್ಲಿ ತುಂಬಿ ತುಳುಕಾಡುತ್ತಿದ್ದಾರೆ ಶಿವಶರಣರೆಲ್ಲರೂ ಸಹ ಅಖಂಡವಾಗಿ ಆ ಮೃಕಂಡನನ್ನು ಸ್ಮರಣೆ ಮಾಡುತ್ತಾ. ಲೋಕನಾಯಕನಾಗಿರತಕ್ಕಂಥ ಶಿವನ ಕರುಣೆಗೆ ಪಾತ್ರವಾಗಿರುವ ಭಕ್ತರಲ್ಲಿ ಆ ನಾಡನ್ನಾಳ್ತಿರ್ತಕ್ಕಂಥ ಅವನು ಆ ನಗರಿಯೊಳೆಯ ಸದಿರ್ಪಂ ಶ್ರೀನಾಯಕ ಶ್ರೀನಾಯಕ ವಿಭವನ ಭವ ಪದ ಭಕ್ತ ನಿಳಾಮಾನಿನಿಯರಸಂ ಸರಸ ಭೂನಾದ ಸತ್ಯೇಂದ್ರ ಚೋಳ. ಆ ನಾಡನ್ನಾಳ್ತಿರ್ತಕ್ಕಂಥವನೇ ಸತ್ಯೇಂದ್ರ ಚೋಳ ಎಂಬತಕ್ಕಂಥ ಮಹಾರಾಜ. ಆ ಸತ್ಯೇಂದ್ರ ಚೋಳ ಮಹಾರಾಜನ ಹೆಂಡತಿ ಹೆಸರು ಅಮೃತಮತಿ. ಅಮೃತಮಯವಾಣಿ ಪರಿಲಸದಮೃತ ಧಾರಾಮೃತ ಕಿರಣ ಮಂಡಲ ಮುಖಿ ತಾನಮೃತಮತಿ ಎಲ್ಪ ಪೆಸರೆ. ಆ ಅಮೃತಮತಿ ಎಂಬತಕ್ಕಂಥ ಹೆಸರಿಗೆ ಅನ್ವರ್ಥವಾಗಿ ಬಾಳುತ್ತಿರತಕ್ಕಂಥ ಮಹಾನುಭಾವಳು ಅಮೃತಮತಿ. ಎಲ್ಲ ರೀತಿಯ ಸುಖಭೋಗಗಳಿದ್ದರೂ ಸಹ ಒಂದು ಚಿಂತೆ ಇತ್ತಂತೆ, ಅವರಿಗೆ ಮಕ್ಕಳಿಲ್ಲ ಅನ್ನುವ ಚಿಂತೆ. ಸಾಮಾನ್ಯವಾಗಿ ದೊಡ್ಡವರು ಹೇಳ್ತಾರೆ, ಹಳೆ ಕಾಲದ ಕಥೆಗಳಲ್ಲೆಲ್ಲ ಮಕ್ಕಳಿಲ್ಲ ಮಕ್ಕಳಿಲ್ಲ ಅನ್ನೋ ಚಿಂತೆ ಬರುತ್ತೆ, ಆದರೆ ಈಗಿನ ಕಾಲದ ಕಥೆಯಲ್ಲಿ ಆ ಚಿಂತೆ ಬರೋಲ್ಲ. ಆ ಮಹಾರಾಜನಾಗಿರ್ತಕ್ಕಂಥ ಚೋಳರಾಜನಿಗೆ ಮಕ್ಕಳಿಲ್ಲ ಎನ್ನುವ ಚಿಂತೆಯ ಜೊತೆಗೆ ದಾನ ಧರ್ಮಗಳನ್ನು ಮಾಡುತ್ತಾ ಅವರವರಾಡುವ ಮಾತುಗಳನ್ನು ಕೇಳಿ ಮನದಲ್ಲಿ ನೊಂದನಂತೆ, ದೇವಾ ಮಕ್ಕಳಿಲ್ಲ ಎಂದು ಎಲ್ಲರೂ ನನ್ನನ್ನು ದೂರ್ತಾರಲ್ಲ. ಆತನಿಗೆ ಮಂತ್ರಿ, ಆತನ ಹೆಸರು ಪತಿಮೋಹಿ.
ಗುರುಭಕ್ತರಾಗಿರ್ತಕ್ಕಂಥ ಪತಿಮೋಹಿ ರಾಜರಲ್ಲಿ ಎಂಥ ವಿಶ್ವಾಸಿ ಎಂದರೆ, ಮಹಾರಾಜ ಒಂದು ಸಲ ಶಿವನಿಗೆ ಸಹಸ್ರ ಕುಂಭಾಭಿಷೇಕವನ್ನ ಗಂಗಾಜಲದಿಂದ ಮಾಡಬೇಕು ಎಂದು ಕೇಳಿದಾಗ ಆ ಸಚಿವ ಶ್ರೇಷ್ಠರಾಗಿರ್ತಕ್ಕಂಥ ಪತಿಮೋಹಿ ಮಂತ್ರಿ ಚೋಳಮಂಡಲದಿಂದ ಕಾಶಿಯವರೆಗೂ ಸಾಲಾಗಿ ಸೈನಿಕರನ್ನು ನಿಲ್ಲಿಸಿ ಅವರ ಕೈಗಳಿಗೆ ರಜತ ಕುಂಭಗಳನ್ನು ಕೊಟ್ಟು ಅಲ್ಲಿಂದಲೇ ಬರಬಹುದಾದ ಪವಿತ್ರಳಾದ ಗಂಗೆಯನ್ನು ತರಿಸಿ ತಾವು ಇಡುವ ಎಡೆಯಲ್ಲಿಯೇ ಶಿವಲಿಂಗಕ್ಕೆ ಸಹಸ್ರ ಕುಂಭಾಭಿಷೇಕವನ್ನು ಮಾಡಿಸಿ ಇತಿಹಾಸದಲ್ಲಿ ಹಿಂದಾರು ಮಾಡದೇ ಇರುವ ಮುಂದಾರಿಂದಲೂ ಆಗದೇ ಇರಬಹುದಾಗಿರ್ತಕ್ಕಂಥ ಅದ್ಭುತ ಕಾರ್ಯವನ್ನು ಮಾಡಿದವನೇ ಆ ಪತಿಮೋಹಿ ಮಂತ್ರಿ. ಆತನಿಗೆ ಗುರುವನುಗ್ರಹದಿಂದ ಒಬ್ಬ ಮಗನಾದನಂತೆ. ಚಿದ್ಗನ ಶಿವಾಚಾರ್ಯರೆಂಬ ಗುರುಗಳ ಆಶೀರ್ವಾದ ಬಲದಿಂದ ಒಬ್ಬ ಮಗನನ್ನು ಪಡೆದಿದ್ದಾನೆ. ಆ ಮಗನಿಗೆ ಹೆಸರನ್ನಿಟ್ಟಿದ್ದಾರೆ ಮಿತವಚನ ಅಂತ. ಹೆಸರೇನು? ಆ ಮಿತವಚನ ಎಂದಿಟ್ಟಾಗ ಕೇಳುವವರ ಮನಸ್ಸಿಗನಿಸುತ್ತೆ, ಲೋಕದಲ್ಲಿ ಜನರು ಮಿತವಚನಿಗಳಾಗಿರಬೇಕು ಎನ್ನುವ ಅರ್ಥ. ಹಿರಿಯರು ಹೆಸರಿಡ್ತಾರೆ ಅಂದ್ರೆ ಆಲೋಚನೆ ಮಾಡಿಯೇ ಹೆಸರಿಡ್ತಾರೆ. ಬಹುಜನ ಆ ಹೆಸರನ್ನ ಅವಹೇಳನ ಮಾಡ್ತಾರೆ. ನಾರಾಯಣ ಇದ್ರೆ ನಾಣಿ ಅಂತ ಚಿಕ್ಕದು ಮಾಡ್ತಾರೆ. ಪರಮೇಶ್ವರ ಇದ್ರೆ ಪರಿ ಅಂತಾರೆ. ಹೆಣ್ಣು ಮಕ್ಕಳ ಹೆಸರು ಕೆಲವರು ಹಾಗೆ ಮಾಡ್ತಾರೆ. ಸಾವಿತ್ರಿ ಅಂತಿದ್ರೆ ಸಾತಿ, ಪಾರ್ವತಿ ಅಂತಿದ್ರೆ ಪಾತಿ. ಯಾರೋ ಒಬ್ಬ ಡಾಕ್ಟರ್ ಹತ್ರ ಬಂದ, ಸ್ವಾಮಿ ಔಷಧಿ ಕೊಡಿ, ಬಹಳ ಬಾಧಿ ಆಗ್ತಾ ಇದೆ ಸ್ವಾಮಿ. ಡಾಕ್ಟರ್ಗೆ ಬೇಸರ ಬಂತು. ಏನಯ್ಯ ನೀನು ಯಾವಾಗಲೂ ಏನಾದ್ರೂ ರೋಗ ಹಚ್ಕೊಂಡು ಬರ್ತಲೇ ಇರ್ತೀಯ, ಕಾಯಿಲೆ 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 ಅಂತ. ಒಳ್ಳೇದಾಯ್ತಪ್ಪ, ಔಷಧಿ ಕೊಡ್ತೀನಿ, ನಿನ್ನ ಹೆಸರೇನಯ್ಯ? ಅವನಂದ, ಸ್ವಾಮಿ ನನ್ನ ಹೆಸರು ಆರೋಗ್ಯ ಸ್ವಾಮಿ. ಡಾಕ್ಟರ್ ಅಂದ್ರು, ಹೆಸರೇನೋ ಆರೋಗ್ಯ ಸ್ವಾಮಿ, ನಿತ್ಯಾರೋಗಿನ ನೀನು. ಆ ಹೆಸರಿಗೆ ತಕ್ಕಾಗಿ ಬಾಳೋದಾದ್ರೂ ಬೇಡವಾ? ಇಲ್ಲಿ ಮಿತವಚನ. ಆ ಹೆಸರು ಹೇಗಿದೆ ಎಂದರೆ, ಲೋಕದಲ್ಲಿ ಮಾನವರು ಎಷ್ಟು ಮಾತನಾಡಬೇಕು ಎಂಬುದನ್ನು ಅರಿತು ಮಾತನಾಡಬೇಕು ಎನ್ನುವ ಅರ್ಥವನ್ನು ತೋರಿಸುವಂತಿದೆ. ಈ ಮಗನನ್ನು ಹೆತ್ತ ಧನ್ಯನಾಗಿರ್ತಕ್ಕಂಥ ಪತಿಮೋಹಿ ಮಂತ್ರಿ ತನ್ನ ಒಡೆಯನಾದ ರಾಜನಿಗೆ ಮಕ್ಕಳಾಗಲಿಲ್ಲವಲ್ಲ ಎಂಬ ಚಿಂತೆಯಲ್ಲಿರುವ ಸಮಯದಲ್ಲಿ ಒಂದು ದಿನ ಚಿದ್ಗರ ಶಿವಾಚಾರ್ಯ ಸ್ವಾಮಿಗಳವರು ನೇರವಾಗಿ ಆ ಮಹಾರಾಜನನ್ನು ಕಾಣುವುದಕ್ಕಾಗಿ ಶಿವಧ್ಯಾನವನ್ನು ಮಾಡ್ತಾ ಬರ್ತಿದ್ದಾರೆ. ಹೇ ಪರಮಾತ್ಮ, ಕರುಣಾಕರ ಕಾಪಾಡು ಎಂಬುದಾಗಿ. ಕರುಣದಿ ಪೊರೆಯೋ ಕರುಣಾಕರನೆ, ಕರುಣದಿ ಪೊರೆಯೋ ಕರುಣಾಕರನೆ, ನಂಬಿ ಭಜಿ ಪರ ಬೆಲ್ ಬಿಡದೇನಿ, ನಂಬಿ ಭಜಿ ಪರ ಬೆಲ್ ಬಿಡದೇನಿ, ಕರುಣದಿ ಪೊರೆಯೋ ಕರುಣಾಕರನೆ. ಜರಜರಸನು ಘನಪಾಶದಿ ಸೆಳೆಯೇ ತರಳನು ಸಲಹೋ ಎಲ್ದೊರೆಯೇ, ಜರಜರಸನು ಘನಪಾಶದಿ ಸೆಳೆಯೇ ತರಳನು ಸಲಹೋ ಎಂದೊರೆಯೇ, ಮಾರ್ಕಂಡೇಯಗೆ ಘನಪದವೀತೆ, ಮಾರ್ಕಂಡೇಯಗೆ ಘನಪದವೀತೆ, ಕರುಣದಿ ಪೊರೆಯೋ ಕರುಣಾಕರನೆ. ಮಲಯ ಜಲೇಪನೆ ದೇವಾ, ಮಲಯ ಜಲೇಪನೆ ದೇವಾ, ಮಿಸುನಗೆ ಸುಂದರನೇ ದೇವ, ಮಲಯ ಜಲೇಪನೆ ದೇವ, ಮಿಸುನಗೆ ಸುಂದರನೇ, ಮೊರೆಯಾಲಿಸೋ ನೀ ಮುದದಿ ಪಾಲಿಸೋ, ಮೊರೆಯಾಲಿಸೋ ನೀ ಮುದದಿ ಪಾಲಿಸೋ, ಕರುಣದಿ ಪೊರೆಯೋ ಕರುಣಾಕರನೆ. ನಮ ಶಿವಾಯ. ಗುರುಗಳು ನಮ ಶಿವಾಯ ಅಂದಾಗ ಮಹಾರಾಜ ಓಡೋಡಿ ಬಂದಿದ್ದೆ, ಪಾದಕ್ಕೆ ನಮಸ್ಕಾರ ಮಾಡದ. ಧನ್ಯನಾದೆ ಗುರುಗಳೇ, ಧನ್ಯನಾದೆ. ಆಹಾ, ಏನು ಭಾಗ್ಯವೆಂದು ಕೊಂಡಾಡಲಿ. ಪಾವನವಾಯಿತೆನ್ನ ಅರಮನೆಯು, ಪಾವನವಾಯಿತೆನ್ನ ಕುಲ ಸಂತತಿಗಳೆಲ್ಲವೂ,
ದಯಮಾಡಿ ಗುರುಗಳೇ ಹೀಗೆ ದಯಮಾಡಿಸಿ ಎಂದು ಹಸ್ತಲಾಗವನ್ನು ಹಿಡಿದು ಗುರುಗಳನ್ನು ಕರೆದುಕೊಂಡು ಹೋಗಿ ಉಚಿತಾಸನದ ಮೇಲೆ ಕೂರಿಸಿದ್ದಾನೆ. ಇದು ಅತಿಥಿ ಅಭ್ಯಾಗತರನ್ನ ಸ್ವಾಗತಿಸುವ ಕ್ರಮ. ಮನೆಗೆ ಯಾರೇ ಬರಲಿ ಅವರನ್ನು ಬಹು ಪ್ರೀತಿಯಿಂದ ಮಾತನಾಡಿಸಿ ದಯಮಾಡಿಸಿ ಅಯ್ಯೋ ಬಹಳ ಅಪರೂಪಕ್ಕೆ ಬಂದ್ರಲ್ಲ, ನಾವು ಇಷ್ಟೊತ್ತು ನಿಮ್ಮ ಮಾತೆ ಆಡ್ತಿದ್ವಿ, ನೀವೇ ಬಂದ್ಬಿಟ್ರಿ ಅಂದಾಗ ಬಂದಂತ ನೆಂಟನಿಗೋ ಅತಿಥಿಗೋ ಬಹಳ ಸಂತೋಷ. ಆಹಾ, ಇವರು ನನ್ನನ್ನೇ ಸ್ಮರಣೆ ಮಾಡ್ಕೊಳ್ತಿದ್ರಲ್ಲ, ಆದ್ರಿಂದ ನಾನು ಬಂದಿರೋದು ಚೆನ್ನಾಗಿದೆ ಅಂತ ಮನಸ್ಸಿನಲ್ಲಿ ಸಂತೋಷ ಪಡ್ತಾನೆ. ಬಹು ಜನರಿಗೆ ಬಂದವರ ಮುಖ ಮುರಿದು ಮಾತನಾಡುವ ಅಭ್ಯಾಸ. ಬರ್ತಿದ್ದಾಗಲೇ ಪ್ರಾರಂಭಿಸಿ ಬಿಡ್ತಾರೆ, ದಯಮಾಡಿಸಿ ಮೊನ್ನೆ ತಾನೇ ಬಂದಿದ್ರಿ, ತಿರ್ಗಾ ಬಂದ್ರ. ಬಂದವನಿಗೆ ಹೇಗಾಗತ್ತೆ ಅಂದ್ರೆ, ಅಯ್ಯೋ ಯಾಕಾದ್ರೂ ಬಂದ್ರಪ್ಪ. ಇಲ್ಲಿ ಅತಿಥಿ ಅಭ್ಯಾಗತರ ಸೇವೆಯ ಧುರಂಧರನಾಗಿರುವ ರಾಜ ಕರತಂದು ಕೂರಿಸಿ ಆ ಗಂಡ ಹೆಂಡರಿಬ್ಬರೂ ಪಾದಕ್ಕೆ ನಮಸ್ಕಾರ ಮಾಡಿದರಂತೆ. ನಮಸ್ಕಾರ ಮಾಡುವಾಗ ಅವರ ಮುಖವನ್ನು ಕಂಡೊಡನೆ ಗುರುಗಳು ಕಂಡು ಹಿಡಿದರು, ಇವರ ಮನಸ್ಸಿನಲ್ಲಿ ಏನೂ ವ್ಯಥೆಯಡಗಿದೆ. ಮಹಾರಾಜ, ಏನು ವಿಷಯ? ಏನು ಇಲ್ಲ ಗುರುಗಳೇ, ನಿಮ್ಮ ಆಶೀರ್ವಾದದಿಂದ ಎಲ್ಲವೂ ಕ್ಷೇಮವೇ. ಆಗ ಮಹಾರಾಜನನ್ನು ಕುರಿತು ಗುರುಗಳು ಹೇಳುತ್ತಿದ್ದಾರಯ್ಯ, ನಾನಿಲ್ಲಿ ಸ್ವಲ್ಪ ಕಾಲ ಉಳಿಯುವುದಲ್ಲದೆ ನನ್ನಿಂದ ಏನಪೇಕ್ಷೆ ಇದೆ? ಗುರುಗಳೇ, ಆ ಮಹಾನುಭಾವನಾದಂತ ಪಾರ್ವತೀಪತಿಯಾದಂತ ಶಂಕರನು, ಸುಕಂಕರನು, ಅಭಯಂಕರನು, ಪ್ರಳಯಂಕರನು, ರುಂಢಮಾಲಾಧರನು, ಪ್ರಚಂಡ ಕಾಲ ಭೈರವನು, ನಗಮುಖ ಸುಂದರನು, ನೀಲಕಂಠನು, ನಿಟಿಲ ನೇತ್ರನು, ನಾಗಭೂಷಣನೂ ಆಗಿರಬಹುದಾದ ಆ ಶಿವನ ದಿವ್ಯ ಚರಿತ್ರೆಗಳನ್ನು ಕೇಳಬೇಕು ಎಂದು ಆಶೆಯಾಗುತ್ತಿದೆ. ಗುರುಗಳು ಸಂತೋಷಪಟ್ಟರಂತೆ, ಬಹಳ ಸಂತೋಷ. ಅಯ್ಯ, ನೀನಾಗಿ ಶಿವಲೀಲೆಗಳನ್ನು ಕೇಳಬೇಕು ಎಂದರೆ ನಾನು ಹೇಳುವುದರಲ್ಲಿ ಯಾವ ಅಭ್ಯಂತರವೂ ಇಲ್ಲ. ಇದೋ ಎಂಬುದಾಗಿ ಶಿವಲೀಲೆಯನ್ನು ಹೇಳಿದ್ದಾರೆ. ಹರನ 12 ಲೀಲೆಗಳನ್ನು ಚರಿತೆಯಾಗಿ ಹೇಳಿ ಕೊನೆಗೊಂದು ದಿನ ಹೇಳುತ್ತಿದ್ದಾರೆ, ಅಪ್ಪ ಇದಿಗೋ ನಾನು ಕೊಡಬಹುದಾದ ಈ ಮಂತ್ರವನ್ನ ನೀನು ಮನಸ್ಸಿನಲ್ಲಿ ಜಪ ಮಾಡು, ಈ ಫಲವನ್ನು ಸ್ವೀಕರಿಸು ಎಂಬುದಾಗಿ ಅಭಿಮಂತ್ರಿಸಿ ಒಂದು ಫಲವನ್ನು ಕೊಟ್ಟು ಹೇಳುತ್ತಾರೆ. ನಾದ ಬಿಂದು ಕಳಾತೀತ ನಾಗಭೂಷಣ, ನಾದ ಬಿಂದು ನಾದ ಬಿಂದು ಕಳಾತೀತ ನಾಗಭೂಷಣ, ನಲವನೀಡಿ ಸಲಹುವನು, ನಲವನೀಡಿ ಸಲಹುವನು, ನಂಬು ನೀ ಶಿವನ. ನಾದ ಬಿಂದು ಕಳಾತೀತ ನಾಗಭೂಷಣ. ಪಂಚಾಕ್ಷರಿ ಪಠಿಸುದಿನದಿ ಶುದ್ಧ ಮನದಲ್ಲಿ, ಪಂಚಾಕ್ಷರಿ ಪಠಿಸುದಿನದಿ ಶುದ್ಧ ಮನದಲ್ಲಿ, ಪರಮ ಪದವಿ ಪಡೆವೆ ನೀನು, ಪರಮ ಪದವಿ ಪಡೆವೆ ನೀನು ಶರಣಗಣರಲಿ. ನಾದ ಬಿಂದು ಕಳಾತೀತ ನಾಗಭೂಷಣ. ನಾದ ಬಿಂದು ಕಳಾತೀತನಾಗಿರುವ ನಾಗಭೂಷಣನು ನಿಮಗೆ ನಲವನ್ನುಂಟು ಮಾಡಲಿ, ಶುಭವನ್ನುಂಟು ಮಾಡಲಿ ಎಂದು ಆಶೀರ್ವಾದ ಮಾಡಿ ಗುರುಗಳು ತೆರಳಿದ್ದಾರೆ. ಈ ತಾಯಿ ಆ ಪ್ರಸಾದವನ್ನು ಭುಂಜಿಸಿ ಪತಿ ಸೇವೆಯನ್ನು ಮಾಡಿ ಕಾಲವನ್ನು ಕಳೆಯುತ್ತಿದ್ದಾರೆ. ಆ ಗುರುಗಳ ಅನುಗ್ರಹವೋ ಶಿವನ ವಿಚಿತ್ರ ಲೀಲೆಯೋ ಎಂಬಂತೆ ಸ್ವಲ್ಪ ಕಾಲವಾಗುವುದರೊಳಗಾಗಿ ಆ ಮಹಾರಾಣಿ ಗರ್ಭವತಿಯಾಗಿದ್ದಾಳಂತೆ. ಮಾಸ 1, 2, 3, 4 ತರ ನವಮಾಸಗಳು ಕಳೆಯೇ 1, 2, 3, 4 ಈ ರೀತಿಯಾಗಿ 9 ತಿಂಗಳ ಕಾಲ ಕಳೆದಿದೆ. ಮಗು ಜನನವಾಗುವ ಕಾಲ. ಅರಮನೆಯಲ್ಲಿ ಜನಗಳ ಓಡಾಟ. ಗಂಡಾಗುತ್ತೋ ಹೆಣ್ಣಾಗುತ್ತೋ, ಗಂಡಾಗುತ್ತೋ ಹೆಣ್ಣಾಗುತ್ತೋ, ಇದೊಂದು ಲೌಕಿಕ ಧರ್ಮ. ಕೆಲವರಿಗೆ ಗಂಡಾದರ ಸಂತೋಷ, ಕೆಲವರಿಗೆ ಹೆಣ್ಣಾದರ ಸಂತೋಷ. ಕೆಲವರು ಮಾತನಾಡಿಕೊಳ್ಳೋದುಂಟು, ಯಾವ ಮಗು ಗಂಡು, ಲಾಡುಂಡೆ ಹಂಚು. ಯಾವ ಮಗು ಹೆಣ್ಣು, ಕಡ್ಲೆಪುರಿ ಹಂಚು. ದೊಡ್ಡವರೊಂದು ಹೇಳ್ತಾರೆ, ಹೆಣ್ಣನ್ನ ಈ ರೀತಿ ಅವಹೇಳನ ಮಾಡಿ ಮಾತನಾಡಬೇಡಿ. ತಾ ಮಾಡಿದ ಹೆಣ್ಣು ತನ್ನ ತಲೆಯ ನೇರಿತ್ತು, ತಾ ಮಾಡಿದ ಹೆಣ್ಣು ತನ್ನ ಎದೆಯ ನೇರಿತ್ತು, ತಾ
ತಾ ಮಾಡಿದ ಹೆಣ್ಣು ತನ್ನ ತೊಡೆಯನೇರಿತ್ತು, ಅದು ಕಾರಣ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಹೆಣತಲೆಯ ಮೃತ್ಯುವಲ್ಲ, ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಾರಿದಂತೆ ಲೋಕದಲ್ಲಿ ಹೆಣ್ಣನ್ನ ದೂರುವುದರಿಂದ ಅರ್ಥವೇ ಇಲ್ಲ. ಬಹುಜನಗಳಿಗೆ ಅದೊಂದು ವಾಡಿಕೆ. ಈಗ ನವಮಾಸ ಕಳೆದು ದಶತಾರಿಯ ಸುಯೋಗದಲ್ಲಿ ಅರಮನೆಯಲ್ಲೊಂದು ಗಂಡು ಮಗು. ಗಂಡು ಎಂದ ಕೂಡಲೇ ದೇಗುಲಗಳಲ್ಲಿ ವಿಶೇಷವಾದ ಪೂಜೆಯಾಗಿದೆ. ಕಲಾವಿದರನ್ನೆಲ್ಲ ಕರೆದು ಹೊರಲಾರದ ಹೊನ್ನನ್ನು ಕೊಟ್ಟಿದ್ದಾರೆ. ಗುರುಗಳಾಗಿರ್ತಕ್ಕಂಥ ಚಿದ್ಗನ ಶಿವಾಚಾರ್ಯ ಸ್ವಾಮಿಗಳು ಬಂದಿದ್ದೆ ಆ ಹುಡುಗನಿಗೆ ಶಿವದೀಕ್ಷೆಯನ್ನು ಕೊಡುತ್ತಾ ನಾಮಕರಣ ಮಾಡಿದ್ದಾರೆ. ಮಂತ್ರಲಕ್ಷ. ಆ ಮಂತ್ರಲಕ್ಷ ಎಂಬುದರ ಜೊತೆಗೆ ಅನೇಕ ಗುಣಗಳನ್ನೆಲ್ಲವನ್ನು ತಾನು ಶೇಖರಿಸಿ ಅವತರಿಸಿದನಾದ ಕಾರಣ ಈತನಿಗೆ ರಾಜಶೇಖರ ಎಂದು ನಾಮಕರಣವಾಗಿದೆಯಂತೆ. ಆ ಮಗುವನ್ನ ತೊಟ್ಲಲ್ಲಿ ಹಾಕೊಂಡು ತೂಗ್ತಿದ್ದಾರೆ. ಹೇ ಕಂದ, ಬಾಳೈ ಕಂದ ಆನಂದದಿಂದ, ಬಾಳಲೋಚನನ ಕರುಣದಿಂದ, ಬಾಳೈ ಕಂದ ಆನಂದದಿಂದ. ರಾಗದಿ ಜೋಗುಳ ಪಾಡುವೆನಯ್ಯ, ರಾಗದಿ ಜೋಗುಳ ಪಾಡುವೆನಯ್ಯ, ರಾಜಶೇಖರನೇ ರಾರಾಜಿಸೈಜನ್, ರಾಜಶೇಖರನೇ ರಾರಾಜಿಸೈಜನ್. ಅರವಿಂದ ನಯನ, ಅರವಿಂದ ನಯನ ಆನಂದ ಸದನ, ಬಾಳಯ್ಯ ಸುಖದಿ ಈ ಜಗದಿ. ಜೋ ಜೋ ಆನಂದಮಯರಾಗಿ ಜೋಗಳವನ್ನು ಪಾಡುತ್ತಾ ಮಗುವನ್ನು ಬೆಳೆಸುತ್ತಿದ್ದಾರೆ. ಆ ಮಗು ಬೆಳೆಯುತ್ತಿದ್ದಾನೆ. ಅಂಬೆಗಾಲಿಡುತ್ತ ಅಮ್ಮ ಎನ್ನುತ್ತ ಬೆಳೆದ ಬಾಲನಾಗ ಆ ಮಗು ಬಹು ಮಮತೆಯಿಂದ ಪ್ರೀತಿಯಿಂದ ಬೆಳೀತಾ ಇದ್ದಾನಂತೆ. ತಾಯಿ ತಂದೆಗಳವರನ್ನು ಕಾಣುವುದೇ ಒಂದು ವಿಶೇಷವಾಗಿದೆ. ಕೊನೆಗೆ ಮಂತ್ರಿ ಕುಮಾರನಾಗಿರ್ತಕ್ಕಂಥ ಮಿತವಚನನನ್ನ, ರಾಜಕುಮಾರನಾಗಿರ್ತಕ್ಕಂಥ ರಾಜಶೇಖರನನ್ನ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಬಿಟ್ಟಿದ್ದಾರೆ. ವಿದ್ಯಾಭ್ಯಾಸದಲ್ಲಿ ಕುಳಿತಿದ್ದಾರಂತೆ ಇವರಿಬ್ಬರು. ಓಂ ನಮಃ ಶಿವಾಯ. ಗುರುಗಳು ಪಾಠವನ್ನು ಹೇಳ್ತಾ ಓಂ ಅಂದ್ರು. ಓಂ ಅನ್ನುವಾಗ ಆ ಪಕ್ಕದಲ್ಲಿ ಕುಳಿತಿರ್ತಕ್ಕಂಥ ಹುಡುಗ ಕೇಳಿದ, ಗುರುಗಳೇ, ರಾಜಶೇಖರ ಏನ್ ಮಾಡ್ತಿದ್ದಾನೆ ನೋಡಿ. ರಾಜಶೇಖರ ಏನ್ ಮಾಡ್ತಾ ಇದ್ದೀಯಪ್ಪ? ಗುರುಗಳೇ, ಕಣ್ಣನ್ನು ಮುಚ್ಚಿದಾಗ ನನ್ನ ಮನದೊಳಗೆ ಆ ಲಿಂಗಾಕಾರವಾಗಿ ನೀವೇ ಕಂಡಿರಿ. ನೀನೇ ಗುರು, ನೀನೇ ತಾಯಿ, ನೀನೇ ತಂದೆ ಎಂದೆನ್ನುತ್ತಾ ಆ ಶಿವನನ್ನೇ ಕುರಿತು ಅಖಂಡವಾಗಿ ಪೂಜೆಯನ್ನು ಮಾಡುತ್ತಾ ಕಣ್ಮುಚ್ಚಿದೆ. ಗುರುಗಳೇ ಕ್ಷಮಿಸಿ. ಗುರುಗಳೆದ್ದೋಡಿ ಬಂದಿದ್ದೆ ಅವನನ್ನು ಬಾಚಿ ತಬ್ಬಿದರಂತೆ. ಕಂದ, ನೀನು ಅವತರಿಸಿರುವುದೇ ಶಿವಮಂತ್ರವನ್ನು ಉದ್ಧಾರ ಮಾಡಲಿಕ್ಕೆ ಎಂದು ಗುರುಗಳು ಹೇಳಿದ್ದಾರೆ ಎಂದ ಮೇಲೆ ನಿನ್ನನ್ನು ಎಷ್ಟು ಕೊಂಡಾಡಿದರೂ ಸಾಲದು ಎಂದರೆ ಕಾಲ ಕಳೆಯುತ್ತಿದೆ. ವರ್ಷ 1, 2, 3, 4 ಈ ರೀತಿಯಾಗಿ ಬೆಳೆದು ದೊಡ್ಡವನಾದನಂತೆ. ಸಕಲ ವಿದ್ಯಾ ವಿಶಾರದನಾಗಿದ್ದಾನೆ. ಪರಾಕ್ರಮದಲ್ಲೇ ಸಾಟಿಗಿಲ್ಲದ ಪರಾಕ್ರಮಿಯಾಗಿದ್ದಾನೆ. ಮಗನು ಬೆಳೆದು ದೊಡ್ಡವನಾಗಿರುವುದನ್ನು ಕಂಡು ತಂದೆಯಾಗಿರತಕ್ಕಂಥ ಅವನ ಸಂತೋಷದಿಂದ ಆ ರಾಜಶೇಖರನಿಗೆ ಯುವರಾಜ್ಯಾಭಿಷೇಕವನ್ನು ಮಾಡಿದ. ಯುವರಾಜ್ಯಾಭಿಷೇಕವನ್ನು ಮಾಡಿ ನಾಡಿನಲ್ಲೆಲ್ಲ ಆ ರಾಜಶೇಖರನ ವಿಚಾರವನ್ನು ಹರಡಿದಾಗ ಎಲ್ಲರೂ ಸಂತೋಷ ಭರಿತರಾಗಿದ್ದಾರೆ. ಈ ವೇಳೆಗೆ ಒಬ್ಬ ಬಂದು ಮೊರೆಯನ್ನಿಟ್ಟ. ಸ್ವಾಮಿ, ನಾವು ನಿಮ್ಮ ಆಳ್ವಿಕೆಯಲ್ಲಿರುವ ಜನರು, ಆದರೆ ಸಿಂಹಳದ ರಾಜ ನಮ್ಮ ಮೇಲೆ ದಂಡೆತ್ತಿ ಬಂದು ಯುದ್ಧವನ್ನು ಮಾಡುತ್ತಾ ಕಂದಾಯವನ್ನು ನಮಗಾಗಿ ಕೊಡಬೇಕು, ನೀವು ಕಪ್ಪ ಕಾಣಿಕೆಗಳನ್ನು ನಮಗೆ ಕೊಡಬೇಕು ಎಂದು ಹೇಳಿ ನಮ್ಮ ಜನಗಳನ್ನು ಬಹುವಾಗಿ ಪೀಡಿಸ್ತಾ ಇದ್ದಾನೆ ಸ್ವಾಮಿ. ಹಾಗನ್ನೋದ್ರೊಳಗಾಗಿ ಸಿಟ್ಟಿನಿಂದ ಖಡ್ಗವನ ಕೈಯಲ್ಲಿ ಹಿಡಿದಂತ ರಾಜಶೇಖರ ಪ್ರಳಯ ಕಾಲದ ರುದ್ರನಂತೆ ಗುಡುಗಿದನಂತೆ. ಏನು ಅವನಿಗೆ ಅಷ್ಟೊಂದು ಅಹಂಕಾರವೇ? ನಾನೆಂದು ಬೆರೆಯುತ್ತಿರುವನೆ, ನಾನೆಂದು ಬಲು ಗರ್ವದಿಂಬೆರವ ಧುರುಳನಲ್ಲು ಸದೆಬಡಿವೆ, ನಾನೆಂದು ಬಲು ಗರ್ವದಿಂಬೆರವ ಧುರುಳನಲ್ಲು ಸದೆಬಡಿವೆ, ದೂರ್ತನಾಗಿ ಮೆರವ ಅದ ಮರದುರದಲ್ಲಿ ಗೆಲ್ದು ಸಲ್ಯ ಸಲ ಧರ್ಮದೆಲ, ದೂರ್ತನಾಗಿ ಮೆರವ ಅದ ಮರದುರದಿ ಗೆಲ್ದು ನಾನು ಸಲ ಧರ್ಮದೆಲಗೊಳಿಪೆ, ನಾನೆಂದು ಬಲು ಗರ್ವದಿಂಬೆ ಧುರುಳನಲ್ಲು ಸದೆಬಡಿವೆ. ಅಹಂಕಾರದಿಂದ ಮೆರೆಯಬಹುದಾಗಿರ್ತಕ್ಕಂಥ ಆ ರಾಜನನ್ನವನ ಪರಿವಾರವನ್ನು ರುಂಡ ಮುಂಡಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಭೂಮಂಡಲ ಪರ್ಯಂತರುವ 2 ದೇವತೆಗಳ ರಕ್ತ ದೌತಣವನ್ನು ಮಾಡಿಸ್ತೇನೆ.
ಸೈನ್ಯ ಸಿದ್ಧವಾಗಲಿ. ಅಪಾರವಾದ ಸೈನ್ಯ ಸಹಿತನಾಗಿ ರಾಜಶೇಖರನು ಸಿಂಹಳ ರಾಜನ ಮೇಲೆ ಯುದ್ಧಕ್ಕೆ ಬರುವಾಗ ಆ ಸಿಂಹಳದ ರಾಜನಲ್ಲಿ ಇರಬಹುದಾಗಿರ್ತಕ್ಕಂಥ ಗುಣಭೂಷಣ ಎಂಬ ಮಂತ್ರಿ ಹೇಳ್ತಾನೆ, ಸ್ವಾಮಿ, ಗುಣದಲ್ಲಿ ಶಿವಕುಮಾರ ಷಣ್ಮುಖನಿಗೆ ಸಮಾನನಾಗಿ ಮೆರೆಯತಕ್ಕಂಥ, ವೀರದಲ್ಲಿ ವೀರಭದ್ರನಿಗೆ ಸಮಾನನಾಗಿ ನಿಲ್ಲಬಹುದಾದಂತ ರಾಜಕುಮಾರ ರಾಜಶೇಖರನೊಡನೆ ಯುದ್ಧವನ್ನು ಮಾಡಿ ನಾವು ಗೆಲ್ಲಲಾರವು, ಸಂಧಿಯನ್ನು ಮಾಡಿಕೊಳ್ಳಿ ಎಂದಾಗ ರಾಜಶೇಖರನೊಡನೆ ಸಂಧಿಯನ್ನು ಮಾಡಿ ತನ್ನ ನಗರಿಗೆ ಕರೆತಂದಿದ್ದಾನೆ. ಆ ನಗರಿಗೆ ಉತ್ಸವದಲ್ಲಿ ಬರುವಾಗ ಉಪ್ಪರಿಕೆಯ ಮೇಲೆ ನಿಂತು ಸಿಂಹಳ ರಾಜನ ಕುಮಾರಿಯಾಗಿರುವ ಸರ್ವಮಂಗಳಿಯು ಕಂಡು ಅತಿರೂಪ ಲಾವಣ್ಯವಂತನಾಗಿರ್ತಕ್ಕಂಥ ಈ ರಾಜಶೇಖರನನ್ನು ವಿವಾಹವಾಗಬೇಕು ಎಂಬತಕ್ಕಂಥ ಸಂಕಲ್ಪ ಮಾಡಿಕೊಂಡಿದ್ದಾಳೆ. ಆಗ ಆ ರಾಜ ತನ್ನ ಮಗಳನ್ನ ರಾಜಶೇಖರನಿಗೆ ಕೊಟ್ಟು ವಿವಾಹವನ್ನು ಮಾಡಿ ಅಪಾರವಾದ ಬಳುವಳಿಯಿಂದ ಹಿಂತಿರುಗಿಸಿ ನಾಡಿಗೆ ಕಳುಹಿಸಿಕೊಟ್ಟಿದ್ದಾನೆ. ರಾಜಶೇಖರನ ಆಳ್ವಿಕೆಗೆ ಒಳಪಟ್ಟ ನಾಡು ಶರಣರಿಂದ ತುಂಬಿದ ಬೀಡು, ಕೈಲಾಸ ವಾಸನಿಗೆ ಆನಂದವನ್ನು ತರಬಹುದಾದ ನಾಡಾಗಿದೆ. ಹೀಗೆ ಕಾಲವನ್ನು ಕಳೆಯುತ್ತಿರುವಾಗ ಒಂದು ದಿನ ಒಡ್ಡೋಲಗದಲ್ಲಿ ಕುಳಿತಿದ್ದರೆ ಸಿಂಧೂ ದೇಶದ ರಾಜನೊಬ್ಬ ಬರುತ್ತಿದ್ದಾನೆ. ಕರದಲ್ಲಿ ತುರಗವ ಪಿಡಿದು ಸರಸರನೆ ಸಿಂಧು ದರಸನ್ನು ಹುತಾ ಬಂದ. ಕಾಣಲು ಮೋಹವ ತಾಳುವ ದರದಲ್ಲಿ ತುರಗವ ಪಿಡಿಯುತ್ತ ಬಂದ. ಕಾಣಲು ಮೋಹವ ತಾಳುವ ದರದಲ್ಲಿ ಇರುವ ತುರಗವನ್ನು ತಂದ. ಓಂ ನಮ ಶಿವಾಯ, 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 ಹರ ಓಂ ನಮ ಶಿವಾಯ. ಓಂ ನಮ ಶಿವಾಯ, ಓಂ ನಮ ಶಿವಾಯ. ಒಡ್ಡೋಲಗದಲ್ಲಿ ಕುಳಿತಿರುವ ರಾಜಶೇಖರನ ಬಳಿಗೆ ಸಿಂಧೂ ದೇಶದ ರಾಜ 2 ಕುದುರೆಗಳನ್ನು ತಂದರಂತೆ. ಒಂದು ಕುದುರೆ ಹೆಸರು ಹರಣಿಗತಿ, ಮತ್ತೊಂದು ಕುದುರೆಯ ಹೆಸರು ಶರಗತಿ. ಬಾಣ ಹೋದಾಗ ಹೋಗೋದು ಅಂತ, ಜಿಂಕೆ ಹಾರಿದಂತೆ ಹಾರುವಂತ ಅಂತ. ಈ 2 ಕುದುರೆಗಳನ್ನು ತಂದಿದ್ದೆ. ಯುವರಾಜನ ಮುಂದೆ ನಿಲ್ಲಿಸಿ, ರಾಜಶೇಖರನೇ, ಇದು ನಿನಗಾಗಿ ತಂದಿರುವ ಈ ಕುದುರೆ. ನಾನು ಬಲ್ಲೆ ಮಿತವತನ ಎಂಥವನು ಅಂತ. ನೀವಿಬ್ಬರೂ ಒಂದೇ ಪ್ರಾಣ 2 ದೇಹ. ಈ ಒಂದೇ ಪ್ರಾಣ 2 ದೇಹದಂತಿರಬಹುದಾಗಿರುವ ನಿಮಗಾಗಿ ತಂದಿರುವ ಈ ಕುದುರೆಗಳನ್ನು ನೋಡಿ. ರಾಜಶೇಖರನ ಕುದುರೆಯನ್ನು ಕಂಡೊಡನೆಯೇ ಕ್ಷಣಕಾಲ, ಏನಾಶ್ಚರ್ಯ, ಎಂತಹ ಅದ್ಭುತವಾದ ಕುದುರೆ ಇದು, ನಾನು ಎಲ್ಲಿಯೂ ಕಂಡಿಲ್ಲವಲ್ಲ ಇಂತಹ ಕುದುರೆಯನ್ನ ಎಂದು ಕ್ಷಣಕಾಲ ಮೈಮರೆತನಂತೆ. ಅದುವಾಯಿತು ಅಪರಾಧ. ಸರ್ವದಾ ತನ್ನ ಹೃದಯ ಮಂಟಪದಲ್ಲಿ ಶಂಕರನನ್ನು, ಸುಕಂಕರನನ್ನು, ಅಭಯಂಕರನನ್ನು, ಪ್ರಳಯಂಕರನನ್ನು, ಸತ್ಯನನ್ನು, ನಿತ್ಯನನ್ನು, ಸುಂದರನನ್ನು ಸರ್ವದಾ ಪ್ರತಿಷ್ಠಾಪಿಸಿ ಓಂಕಾರ ನಾದದಲ್ಲಿ ಲೀನನಾಗಿರತಕ್ಕಂಥ ರಾಜಶೇಖರನ ಮನದಲ್ಲಿ ಕ್ಷಣಕಾಲ ಚಂಚಲ ಸ್ವಭಾವಕ್ಕೆ ಅನುಗುಣವಾಗಿರಬಹುದಾದ ಕುದುರೆಯು ವಾಸ ಮಾಡಿದ್ದು ಕಂಡು ಶಿವನೇ ಮನದಲ್ಲಿ ನೊಂದನಂತೆ. ಮಂತ್ರ ಲಕ್ಷಣ ಆದಂತ ರಾಜಶೇಖರ, ನಿನ್ನ ಮನದಲ್ಲಿ ನಾನಿರಬೇಕಾಗಿತ್ತು. ಒಂದು ಕ್ಷಣಕಾಲ ಕುದುರೆ ಕುಳಿತಿದೆಯಲ್ಲ, ಇದರ ಶಿಕ್ಷೆಯನ್ನು ನೀನು ಅನುಭವಿಸಲೇಬೇಕಾಗತ್ತೆ. ರಾಜಶೇಖರನ ಕುದುರೆಯನ್ನು ಕಂಡು ಹೇಳಿದನಂತೆ, ಮಿತವಚನ, ಇಂತಹ ಅದ್ಭುತವಾದ ಕುದುರೆಯನ್ನು ನಾನು ಕಂಡದ್ದೇ ಇಲ್ಲ. ಇಲ್ಲಿ ಸಿಂಧೂ ದೇಶದ ರಾಜನಿಗೆ ಬೇಕಾದಷ್ಟು ಬಹುಮಾನವನ್ನು ಕೊಟ್ಟು ಕಳಿಸು. ಅಪಾರವಾದ ಬಹುಮಾನವನ್ನು ಕೊಟ್ಟು ಕಳುಹಿಸಿದ್ದಾನೆ. ಪಕ್ಕದಲ್ಲಿ ತಿರುಗಿ ಹೇಳಿದ, ಆ ಮಿತವಚನ ಮಹಾಪ್ರಭು, ಈ ಕುದುರೆಯ ಮೇಲೆ ಕುಳಿತು ಈ ನಗರವನ್ನೆಲ್ಲ ಸುತ್ತಾಡೋಣ. ನಗರ ವೈಹಾಳಿ. ಮಿತವಚನ ಕರಗಳನ್ನು ಜೋಡಿಸಿದ, ಸ್ವಾಮಿ, ನನ್ನದೊಂದು ಮಾತನ್ನು ಕೇಳಬೇಕು. ಏನು? ಶಿವಶರಣರು ತುಂಬಿ ನಿಭುಣವಾಗಿರುವ ಈ ನಗರಿ, ಎಲ್ಲಿ ನೋಡಿದರಲ್ಲಿ ಶಿವ ದೇವಾಲಯಗಳು, ಎಲ್ಲಿ ನೋಡಿದರಲ್ಲಿ ಶಿವಭಕ್ತರೇ ತುಂಬಿರುವ ಈ ಸ್ಥಳದಲ್ಲಿ ಅಭ್ಯಾಸವಿಲ್ಲದೆ, ಪರಿಚಯವಿಲ್ಲದೆ ಇರತಕ್ಕಂಥ ಕುದುರೆಯ ಮೇಲೆ ನಾವು ತಿರುಗು ಬರುವುದಾದರೆ ಬಹಳ ಅಪರಾಧವಾಗುತ್ತೆ. ಆಗ ರಾಜಶೇಖರ ಹೇಳಿದ, ಅಯ್ಯ, ನಾವಿಬ್ಬರು ಒಂದೇ ಗುರುಗಳ ಶಿಷ್ಯರು. ಕುದುರೆಯನ್ನು ಹತ್ತುವುದಾಗಲಿ, ಆನೆಯನ್ನು ಪಳಗಿಸುವುದಾಗಲಿ, ಹಾರಿ ಬರುವ ಸಿಂಹದೊಡನೆ ಹೋರಾಡುವುದಾಗಲಿ, ಯಾವ ಅಸ್ತ್ರವನ್ನೇ ಪ್ರಯೋಗ ಮಾಡುವುದಾಗಲಿ ನಾವಿಬ್ಬರೂ ಕಲಿತಿರುವುದು ಎಷ್ಟರ ಮಟ್ಟಿಗೆ ಎಂಬುದು ನನ್ನನ್ನು ನೀನು ಬಲ್ಲೆ, ನಿನ್ನನ್ನು ನಾನು ಬಲ್ಲೆ. ಅಂದ ಮೇಲೆ ಈ ಸಾಮಾನ್ಯವಾದ ಕುದುರೆಯು ನಮ್ಮನ್ನೇನು ಮಾಡಲಾರದು. ಸಂಚಾರ ಮಾಡಿ ಬರೋಣ. ಮಿತವಚನ ಹೇಳಿದ, ಸ್ವಾಮಿ, ನಿಮಗೊಂದು ಮಾತು ಹೇಳಬೇಕು.
ಹಿಂದೆ ಇದೇ ನಗರದಲ್ಲಿ ಧರ್ಮೇಂದ್ರ ಚೋಳ ಎಂಬ ಮಹಾರಾಜನು ವಾಸ ಮಾಡುವಾಗ, ಆ ಧರ್ಮೇಂದ್ರ ಚೋಳ ಮಹಾರಾಜನ ಮಗ ರಥವನೇರಿ ಸಂಚರಿಸುತ್ತಿರುವಾಗ ಗೋವು ಕರುವೊಂದು ನಡುಬೀದಿಯಲ್ಲಿ ಬರುತ್ತಿದ್ದರೆ ಆ ಗೋವಿನ ಪಕ್ಕದಲ್ಲಿ ನಿಂತಿದ್ದ ಕರುವಿನ ಮೇಲೆ ರಥ ಹರಿದು ಆ ಕರು ಸತ್ತು ಹೋಯಿತಂತೆ. ಆ ಕರುವಿನ ತಾಯಾದ ಗೋವು ನೇರವಾಗಿ ಬಂದು ಅರಮನೆಯ ಮುಂದೆ ಕಟ್ಟಿದ್ದ ನ್ಯಾಯದ ಗಂಟೆಯನ್ನು ಬಾರಿಸಿದಾಗ ಧರ್ಮೇಂದ್ರ ಚೋಳ ಮಹಾರಾಜನು ಬಂದು ಯಾರಿಂದ ಈ ಅಪರಾಧವಾಯಿತು ಎಂದು ತಿಳಿದು ತನ್ನ ಮಗನಾಗಿರತಕ್ಕಂಥ ಅವನನ್ನು ನಡುಬೀದಿಯಲ್ಲಿ ಮಲಗಿಸಿ ಅವನ ಕಂಠದ ಮೇಲೆ ರಥದ ಚಕ್ರವನ್ನು ಹೊಡಿಸಿ ಶಿಕ್ಷೆಯನ್ನು ಕೊಟ್ಟ ನಗರಿ ಇದು ಧರ್ಮವತಿ ನಗರಿ. ದೇವ, ಆಲೋಚನೆಯನ್ನು ಮಾಡು. ಆಗ ಈ ರಾಜಶೇಖರ ನಗುತ್ತಾ ಹೇಳ್ತಾನೆ, ಮಿತವಚನ, ನಿನಗೆಲ್ಲೋ ಭಯವಾಗಿದೆ, ಒಂದು ಕೆಲಸ ಮಾಡು, ನಿನಗೇನಾದ್ರೂ ಆ ರೀತಿ ಭಯವಿರುವುದಾದ್ರೆ ನನ್ನ ಮಾತನ್ನು ಕೇಳು. ಒಂದು ವೇಳೆ ಅಪರಾಧವೇನಾದ್ರೂ ಆಗಿದ್ರೆ ಅದು ನನ್ನಿಂದ ಎಂದು ಭಾವಿಸುತ್ತೇನೆ. ನಡಿ. ಅಪ್ಪಣೆ ಸ್ವಾಮಿ. ಊರಿನಲ್ಲೆಲ್ಲ ಡಂಗುರವನ್ನು ಸಾರಿಸಿದ. ರಾಜಕುಮಾರ ಮಂತ್ರಿ ಕುಮಾರರು ವೈಹಾಳಿ ಬರ್ತಾ ಇದ್ದಾರೆ. ಎಚ್ಚರಿಕೆ! ಡಮ 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 ಡಮನೆ ಸಾರಿದರಂತೆ. ಆ ನಗರದ ಜನಗಳೆಲ್ಲರೂ ರಾಜಕುಮಾರ ಮಂತ್ರಿ ಕುಮಾರರನ್ನು ನೋಡುವುದಕ್ಕಾಗಿ ಸಾಲಾಗಿ ನಿಂತಿದ್ದಾರೆ. ಈ ವೇಳೆಗೆ ಸರಿಯಾಗಿ ಆ ಧರ್ಮವತಿ ನಗರದಲ್ಲಿ ವಾಸ ಮಾಡಿಕೊಂಡಿರುವ ತಿರುಕೊಳವಿನಾಚಿ ಶಂಕರ ಎಂಬತಕ್ಕಂಥ 5 ವರ್ಷದ ಮಗನನ್ನ, ಆ ದಿನ ಅವನು ಹುಟ್ಟು ಹಬ್ಬ, ಅವನಿಗೆ ಸ್ನಾನ ಮಾಡಿ ಹಣೆಗೆ ತಿಲಕವನ್ನಿಟ್ಟು ಹೇಳ್ತಾಳೆ, ಮಗನೇ, ನಾನು ಬೇಗ ಹೋಗಿ ಜಲ ತಂದು ಬಿಡ್ತೇನೆ, ನೀನು ಅದುವರೆಗೂ ಎಚ್ಚರಿಕೆಯಾಗಿರು. ಕೊಡವನ್ನು ಕರದಲ್ಲಿ ಹಿಡಿದು ಜಲ ತರಲು ಹೋಗ್ತಾ, ಶಂಕರ, ಇದೇನೋ ಬಹಳ ಗಲಭೆಯಾಗಿದೆ ಮಗನೇ, ಹೊರಗೆ ಬರಬೇಡ. ಇಲ್ಲಮ್ಮ ಬರೋಲ್ಲ. ತಾಯಿ ಜಲ ತರಲು ಹೋಗ್ತಿದ್ದಾಳೆ. ಈ ರಾಜಕುಮಾರ ಮಂತ್ರಿ ಕುಮಾರರು ದಡ 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 ಕುದುರೆ ಮೇಲೆ ಬರ್ತಿದ್ರು. ಹೊರಗಡೆ ಏನೋ ಗಲಭೆಯಾಗುತ್ತಿದೆಯಲ್ಲ ಎಂಬುದಾಗಿ ಈ ಕುಮಾರ ನೇರವಾಗಿ ಹೊರಗಡೆಗೆ ಬಂದು ಸಾಲಾಗಿ ಜನಗಳು ನಿಂತಿದ್ದರೆ ಅವರ ಮಧ್ಯದಲ್ಲಿ ತಲೆಗಿಟ್ಟು ಬಾಗಿ ನೋಡಿದನಂತೆ. ಅಲ್ಯಾರು ನಿಂತಿದ್ದವನು, ಬಲೇ ಹುಡುಗ, ಎಷ್ಟೋ ಅಹಂಕಾರ ಎಂದು ತಲೆಯ ಮೇಲೆ ಫಟ್ಟನೆ ಹೊಡೆದ. ಬಾಲಕ ಜಾರಿ ನಡುಬೀದಿಯಲ್ಲಿ ಬಿದ್ದ. ಬರುತ್ತಿದ್ದ ತುರಗದ ಮೇಲೆ ಕುಳಿತಿರುವ ರಾಜಶೇಖರನು ಎದುರುಗಡೆ ಬಿದ್ದಿರುವ ಮಗನನ್ನು ಕಂಡಿದ್ದೆ. ಹೇ ಅಂತ ಹಾರಿಸಿದ ಕುದುರೆಯನ್ನ. ಹಿಂದೆ ಬರಬಹುದಾಗಿರುವ ಮಿತವಚನನಿಗೆ ಹೇಳಿದನಂತೆ, ಎಚ್ಚರಿಕೆ! ಮಿತವಚನ ಅಲ್ಲೇ ಕುದುರೆಯನ್ನು ಹಾರಿಸಿದ. ಆ ಹಾರಿದ ಕುದುರೆಯ ತುರಗದ ಹಿಂಬದಿಯ ಕಾಲುಗಳ ಖುರಪುಟ ಆ ಹುಡುಗ ಶಂಕರನ ಕುತ್ತಿಗೆಯ ಮೇಲೆ ಛರಕ್ಕನೆ ಕೂತಿದೆ. ತಲೆ ಛಟ್ಟನೆ ಹಾರಿದೆ. ಧಳ 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 ಧಳನೆ ರಕ್ತ ಸೋರಿದೆ. ಇದನ್ನು ಕಂಡೊಡನೆಯೇ ರಾಜಕುಮಾರ ನಮಃ ಶಿವಾಯ ನಮಃ ಶಿವಾಯ, ಏನೀ ವಿಪರೀತವಾಯಿತಲ್ಲ. ಮಂತ್ರಿ ಕುಮಾರ ಹೇಳಿದ, ರಾಜಕುಮಾರ, ಇದನ್ನೆಲ್ಲ ಯೋಚನೆ ಮಾಡಲು ಇದು ಸಮಯವಲ್ಲ, ಮುಂದೆ ನಡಿ. ಅರಮನೆಯನ್ನು ಸೇರಿದರು. ಇಲ್ಲಿ ತಾಯಿ ಕೊಡದಲ್ಲಿ ಜಲವನ್ನು ಹಿಡಿದು ಬಂದು ಮನೆಗೆ, ಶಂಕರ ಶಂಕರ ಶಂಕರ, ಅಡಿಗೆ ಮನೆಯಲ್ಲಿ ಅವತ್ತು ಕೂತಿದ್ದಾನೆ. ಶಂಕರ, ಏನು ಎಲ್ಲೂ ಇಲ್ವಲ್ಲ, ನನ್ನ ಮಗ ಎಲ್ಲೂ ಇಲ್ವಲ್ಲ, ಶಂಕರ ಎಲ್ಲಿಗೆ ಹೋದ? ಹೊರಗಡೆ ಏನೋ ಜನಗಳು ಓಡಾಡ್ತಿದ್ದಾರೆ, ಆ ಸಂದಡಿಯನ್ನು ಕಂಡರೆ ಮನಸ್ಸಿಗೆ ಭಯವಾಗ್ತಿದೆ ಅಂತ ಹೊರಗಡೆಗೆ ಬಂದಿದ್ದೆ. ಅಲ್ಲಿ ಹೋಗ್ತಿದ್ದ ಬಾಕಿನಮ್ಮ, ನನ್ನ ಮಗ ಶಂಕರನೆಲ್ಲ ಅದ್ರ ನೋಡಿದ್ರ ಅಮ್ಮ? ಆಕೆ ಅಂದ್ಲಮ್ಮ, ಅಮ್ಮ ನಿನ್ ಶಂಕರನ ಗತಿ ಏನೋ ನಮಗೆ ಗೊತ್ತಿಲ್ಲ, ಭಯವಾಗಿ ಓಡ್ತಿದ್ದೇವೆ. ಅಲ್ಲಿ ರಾಜಕುಮಾರ ಮಂತ್ರಿ ಕುಮಾರರು ಕುದುರೆಯನ್ನು ಹತ್ತಿ ಬರುವಾಗ ಯಾರೋ ಒಬ್ಬ ಹುಡುಗ ಸಿಕ್ಕಿದನಂತೆ. ನೋಡ ಜನಗಳನ್ನ. ಭಯದಿಂದ ತಾಯಿ ತಿರುಕೊಳವೆ ನಾಚಿ ದಡದಡನೆ ಧಾವಿಸಿ ಬಂದಳಂತೆ. ಎಲ್ಲಿ ಎಲ್ಲಿ ದಾರಿ ಬಿಡಿ ಎಂದು ಗುಂಪನ್ನೆಲ್ಲ ಚದರಿಸಿ ನೋಡಿದರೆ ಮಗನ ಹುಟ್ಟು ಹಬ್ಬಕ್ಕಾಗಿ ತಾನು ತಂದಿದ್ದ ಕೆಂಪನೆಯ ಅಂಗಿ ಕಣ್ಣಿಗೆ ಕಾಣುತ್ತಿದೆ. ಶಿರವೇ ಬೇರೆ, ಶರೀರವೇ ಬೇರೆ. ತಿರುಕೊಳವಿನಾಚಿ, ಶಂಕರ ಶಂಕರ ಎದ್ದೋಡಿ ಬಂದು ರುಂಡವಿಲ್ಲದ ಮುಂಡವನ್ನು ಕರದೊಳಗೆ ಪಿಡಿದು ಬಾಸಿ ತಪ್ಪಿ ಆ ಮಗನ ತಲೆಯನ್ನು ಕೈಯಲ್ಲಿ ಹಿಡಿದು ಹಣೆಗೆ ಮುತ್ತಿಟ್ಟು ಹೇಳ್ತಾಳೆ, ಮಗನೇ, ಏನು ಮಾಡಿದೆ ಕಂದ? ಇಂದು ನಿನಗೆ ಹುಟ್ಟಿದ ಹಬ್ಬ ಎಂದು ನಾನು ಭಾವಿಸಿದರೆ ಸಾವಿನ ದಿನವನ್ನು ತಂದೆಯ. ಹೇ ಕಂದ, ನಾನು ಯಾರಿಗೆ ಹೇಳಲಿ, ಯಾರಲ್ಲಿ ಮೊಡೆಯಿರಲಿ? ದೇವಾ ಶಿವನೇ, ನಿನಗೆ ಕರುಣೆ ಎಂಬುದೇ ಇಲ್ಲವೇ ದಯಾಗಣನೆ? ಏಕೆ ನಿನಗೆ ಪರಮ ಕೃಪಾಳು ಎಂಬ ಬಿರುದು, ಪರಮ ಕೃಪಾಕರನೆಂಬ ಬಿರುದಂಬಿಸುಟ ಕಟ? ಶಂಕರ ಶಂಕರನಂ ಹರಸಿ
ನಡುಗಾಡೊಳಂದೆಯ ಕರದಂಡಮ ನಡೆದುಕೊಂಡೊಲ್ ಮಾಡಿದೆ ಜೈಯ. ಅಂಧಳಾಗಿರುವವಳು ಕೈಯ ಕೋಲನ್ನ ನಡುಕಾಡಿನಲ್ಲಿ ಕಿತ್ತುಕೊಂಡು ಬಿಟ್ಟಂತೆ ನನ್ನ ಮಗನನ್ನು ಹೀಗೆ ಮಾಡಿದೆಯಾ? ನ್ಯಾಯವೇ ನಿನಗೆ? ಯಾರು ಈ ರೀತಿ ಮಾಡಿದವರು? ಪಕ್ಕದಲ್ಲಿದ್ದೊಬ್ಬರು ಹೇಳಿದರಂತೆ, ಅಮ್ಮ, ರಾಜಕುಮಾರ ಮಂತ್ರಿ ಕುಮಾರರು ತುರಗ ವೈಹಾಳಿಗೆ ಬರುವಾಗ ಆದ ಪ್ರಮಾದವಮ್ಮ ಇದು. ಹೌದೇ? ಹಾಗಾದ್ರೆ ಈಗಲೇ ಮಹಾರಾಜನ ಬಳಿಗೆ ಹೋಗ್ತೇನೆ ಎಂಬುದಾಗಿ ಆ ಮಗನನ್ನು ಎತ್ಕೊಂಡಿದ್ದಾಳೆ. ಮಗನನ್ನು ಎತ್ಕೊಂಡು ಅವನ ಎದೆಯ ಮೇಲೆ ಅವನ ತಲೆಯನ್ನ ಇಟ್ಟು ನೇರವಾಗಿ ಬರ್ತಾ ಇದ್ದಾಳೆ. ಹೇ ಸುಕುಮಾರ, ಸುಕುಮಾರ, ನೀನು ಹೋಗಿ ನಾನು ಉಳಿದಿದ್ದೀನಪ್ಪ, ಇರಬಾರದಲ್ಲೋ. ಏನ್ ಮಾಡ್ಲಿ? ಅರಮನೆಗೆ ಹೋಗ್ತೇನೆ, ಅದೇ ಸರಿ ಎಂಬುದಾಗಿ ಅರಮನೆಗೆ ಬಂದಿದ್ದೆ. ನ್ಯಾಯದ ಗಂಟೆಯನ್ನು ಗಣಗಣ ಬಾರಿಸಿದರಂತೆ. ಸತ್ಯೇಂದ್ರ ಚೋಳ ಮಹಾರಾಜ ಯಾರು ನ್ಯಾಯವನ್ನು ಕೇಳುತ್ತಿದ್ದಾರಲ್ಲ, ನೋಡೋಣ ಎಂಬುದಾಗಿ ಸಭೆಯನ್ನೆಲ್ಲ ಕರೆಸಿದ್ದಾನೆ. ಈ ತಾಯಿ ಬರುತ್ತಿದ್ದಾಳೆ. ಸುಕುಮಾರ ನೀನಳಿದು ಕಡು ಪಾಪಿ ನಾನುಳಿದು ಬಾಳೆಲ್ಲ ಗೋಳಾಯಿದೆ. ಸುಕುಮಾರ ನೀನಳಿದು ಕಡು ಪಾಪಿ ನಾನುಳಿದು ಬಾಳೆಲ್ಲ ಗೋಳಾಯಿದೆ. ಬಾಳೆಲ್ಲ ಗೋಳಾಯಿದೆ. ಶಂಕರನೇ ನಿನಗಿಂದು ಹುಟ್ಟು ಹಬ್ಬವು ಎಂದು. ಶಂಕರನೇ ಮಗನೇ ಶಂಕರ, ಇಂದು ನಿನಗೆ ಹುಟ್ಟು ಹಬ್ಬ ಎಂದು ಭಾವಿಸಿದ್ದೇನಲ್ಲೋ ಕಂದ. ಶಂಕರನೇ ನಿನಗಿಂದು ಹುಟ್ಟು ಹಬ್ಬವು ಎಂದು ಸಂತಸದಿ ನಾ ಮೆರೆದೇನೆ. ಪಾಪಿ ವಿಧಿಯೂ ಇಂದು ಸಾವಿನ ದಿನ ತಂದು. ಪಾಪಿ ವಿಧಿಯೂ ಇಂದು ಸಾವಿನ ದಿನ ತಂದು ಕಣ್ಣೀರ ಕಡಲಾಯಿತೆ. ಬಾಳು ಕಣ್ಣೀರ ಕಡಲಾಯಿತೆ. ಸುಕುಮಾರ ನೀನಳಿದು ಕಡು ಪಾಪಿನ ನುಡಿದು ಬಾಳೆಲ್ಲ ಗೋಳಾಯಿದೆ. ಕುಮಾರ ಶಂಕರ ಶಂಕರ ಶಂಕರ. ಒಡ್ಡೋಲಗದಲ್ಲಿ ಕುಳಿತಿರತಕ್ಕಂತ ಸತ್ಯೇಂದ್ರ ಚೋಳ ಮಹಾರಾಜ ಕೈಯಲ್ಲಿ ಹಿಡಿದು ಬರುತ್ತಿರುವ ಮಗನ ಎದೆಯ ಮೇಲೆ ಅವನ ತಲೆಯನ್ನಿರಿಸಿರುವ ದೃಶ್ಯವನ್ನು ಕಂಡು ಕಣ್ಣನ್ನು ಮುಚ್ಚಿ ಶಿವ 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 ಏನೀ ಘೋರ. ಅಮ್ಮ, ಯಾರು ನೀನು? ಸ್ವಾಮಿ, ನಾನು ನಿನ್ನ ನಾಡಿನ ಮಾರ್ತಾಂಡ ತೇಜನೆಂಬತಕ್ಕಂಥ ದೊಡ್ಡ ವರ್ತಕನ ಹೆಂಡತಿ. ಈ ಮೊದಲು ನನಗೆ 7 ಜನ ಮಕ್ಕಳಿದ್ದರು. ಅಪಾರವಾದ ಪ್ರೀತಿ ಸಂಪನ್ನನಾದ ನನ್ನ ಗಂಡ ನನ್ನ ಮಮತೆಯಲ್ಲಿ ಕಾಡುತ್ತಿದ್ದ. ಒಮ್ಮೆ ದೋಣಿಯಲ್ಲಿ ಕುಳಿತು ಪರಸ್ಥಳದಲ್ಲಿ ವ್ಯಾಪಾರ ಮಾಡಲು 7 ಜನ ಮಕ್ಕಳ ಸಹಿತವಾಗಿ ಹೋಗುವಾಗ ಸಮುದ್ರದಲ್ಲಿ ಬಿರುಗಾಳಿ ಎದ್ದು ನನ್ನ ಗಂಡ 7 ಜನ ಮಕ್ಕಳು ಮೃತರಾದರು. ಹೀಗಿರಬಾರದೀ ಬಾಳೆಂದು ಸಮುದ್ರದಲ್ಲಿ ಹಾರಬೇಕೆಂದು ಹೋಗುತ್ತಿದ್ದರೆ ಒಬ್ಬರು ಕೈ ಹಿಡಿದು ಹೇಳಿದರು, ಅಮ್ಮ, ನೀನೀಗ ಗರ್ಭವತಿಯೇ ತಾಯಿ, ನಿನ್ನ ಹೊಟ್ಟೆಯಲ್ಲಿರುವ ಮಗನನ್ನಾದರೂ ನೋಡಿ ಸುಮ್ಮನಿರು ಎಂದು. ತಂದೆಗೆ ಮರಣ ತಂದ ಈ ಕಂದ ನಿನ್ನಿರಬಾರದೆಂದು ನಾನು ಹಾರಲು ಹೋಗುವಾಗ ಶರೀರವಾಣಿಯಾಯಿತು. ಅಮ್ಮ, ಹುಟ್ಟಿದ ಈ ಮಗುವಿನ 5ನೇ ವರ್ಷಕ್ಕೆ ಸರಿಯಾಗಿ ನಿನಗೆ ಶಿವ ಸಂದರ್ಶನವಾಗುತ್ತೆ ಎಂದು. ಅಂದಿನಿಂದ
ಆ ಆಶೆಗಿಂತಲೇ ಬಾಳಿದೆ ಮಗನವತರಿಸಿದ. ಅವನಿಗೆ ಶಂಕರ ಎಂದು ನಾಮಕರಣವನ್ನು ಮಾಡಿದೆ. ಮಹಾರಾಜ, ಇಂದು ಅವನಿಗೆ 5 ವರ್ಷ ಹುಟ್ಟಿದ ದಿನ. ಅದನ್ನಾಚರಿಸಬೇಕು ಎನ್ನುವಾಗ ಶಿವ ಸಂದರ್ಶನಕ್ಕೆ ಬದಲಾಗಿ ನನ್ನ ಮಗ ಯಮ ಸಂದರ್ಶನವನ್ನೇ ಮಾಡಿಬಿಟ್ಟ. ಅಯ್ಯ, ನನ್ನನ್ನು ಕಾಪಾಡು. ಮಹಾರಾಜ ಕಣ್ಣೊರೆಸಿ ಹೇಳುತ್ತಿದ್ದಾನಮ್ಮ, ಯಾರಿಂದ ಈ ದುರವಸ್ಥೆ ಉಂಟಾಯಿತು ಹೇಳಮ್ಮ. ಯಾರು ನಿನ್ನ ಮಗನ ಮರಣಕ್ಕೆ ಕಾರಣನೋ ಅವನೆಂಥವನಾದರೂ ಸರಿಯೇ, ಅವನಿಗೆ ಘೋರ ಶಿಕ್ಷೆ. ಸ್ವಾಮಿ, ರಾಜಕುಮಾರ ಮಂತ್ರಿ ಕುಮಾರರ ತುರಗ ವೈಹಾಳಿಯ ಆಘಾತದಲ್ಲಿ ಸಿಕ್ಕಿ ಪ್ರಾಣ ಬಿಟ್ಟವನು ನನ್ನ ಮಗ. ಹಾಗಾದರೆ ಈ ಮರಣಕ್ಕೆ ಕಾರಣನು ಆರು? ಓಡೋಡಿ ಬಂದನಂತೆ ಮಂತ್ರಿ ಕುಮಾರ ಮಿತವಚನ, ಮಹಾರಾಜ, ಈ ಶಂಕರನ ಮರಣಕ್ಕೆ ಕಾರಣ ನಾನು, ಆದ್ದರಿಂದ ಶಿಕ್ಷೆ ನನಗಾಗಬೇಕು. ಎಲ್ಲರೂ ಮಿತವಚನ ಅನ್ನುತ್ತಿರುವುದರೊಳಗಾಗಿ ರಾಜಕುಮಾರನಾಗಿರುವ ರಾಜಶೇಖರ ಬಂದಿದ್ದಾನೆ. ಅಪ್ಪ, ಬೇಡ ಬೇಡ, ಇದು ಶರಣರು ತುಂಬಿರುವ ನಾಡು, ಬೇಡ ಎಂದು ಎಷ್ಟು ವಿಧದಲ್ಲಿ ಮಿತವಚನನ್ನು ಹೇಳಿದರು. ಮುಂದೇನಾದರೂ ಅಪಾಯ ಸಂಭವಿಸುವುದಾದರೆ ಅದಕ್ಕೆ ಕಾರಣ ನೀನಲ್ಲ, ನಾನು ಎಂಬುದಾಗಿ ಆತನಿಗೆ ಮಾತನ್ನು ಕೊಟ್ಟು ಕುದುರೆಯನ್ನು ಹತ್ತಿ ಬಂದವನು ನಾನು. ಈ ಶಂಕರನ ಮರಣಕ್ಕೆ ನಾನು ಕಾರಣ. ನಾನು ಅರಮನೆಯಲ್ಲಿರ್ತೇನೆ, ಯಾವ ಶಿಕ್ಷೆಯನ್ನು ವಿಧಿಸಬೇಕು ಎಂದಿರುವಿರೋ ಅದಕ್ಕೆ ತಾವು ಹೇಳಿ ಕಳುಹಿಸಿದರೆ ನಾನು ಬದ್ಧನಾಗಿದ್ದೇನೆ ಅಂತ ಅರ್ಥ. ಮಹಾರಾಜ ಕ್ಷಣಕಾಲ ಕಣ್ಣನ್ನು ಮುಚ್ಚಿ, ಆಹಾ ನನ್ನ ಮಗ, ಆಹಾ ನನ್ನ ಮಗ ಎಷ್ಟು ನೀತಿ ಸಂಪನ್ನ. ಹೌದು ಹೌದು, ಈ ತಾಯಿಯ ದುಃಖಕ್ಕೆ ಪ್ರತಿಯಾದ ರೀತಿಯಲ್ಲಿ ಅವನಿಗೆ ಶಿಕ್ಷೆಯಾಗಲೇಬೇಕು. ಪಕ್ಕದಲ್ಲೇ ಇದ್ದಂತ ಪತಿಮೋಹಿ, ಸ್ವಾಮಿ ಹೋಗು, ರಾಜಶೇಖರನ ಶಿರಚ್ಛೇದನವನ್ನು ಮಾಡಿ ಆ ತಲೆಯನ್ನು ತಂದು ಇಲ್ಲಿಡು. ಪತಿಮೋಹಿ ಬೆದರಿದ, ಸ್ವಾಮಿ ಚಿಕ್ಕಂದಿನಿಂದಲೂ ಎತ್ತಿ ಆಡಿಸಿದರವ ಈ ಮಗುವಿಗೆ, ಪಾಲುಣಿಸಿದ ಕರದಿಂದಲೇ ಅವನ ಶಿರಚ್ಛೇದನವೇ. ದೇವ, ಒಂದು ಕ್ಷಣ ನಾನು ನನ್ನ ಮನೆಗೆ ಹೋಗಿ ದೇವರಿಗೆ ನಾನು ಒಮ್ಮೆ ನಮಸ್ಕಾರವನ್ನು ಮಾಡಿ ನನ್ನ ದೇವರಿಗೆ ಒಪ್ಪಿಸಿ ಬರುತ್ತೇನೆ. ತಾನು ಬಂದು ತನ್ನ ಅರೆಯಲ್ಲಿ ದೇವ ಮಂದಿರದ ಮುಂದೆ ನಿಂತು ಹೇಳ್ತಾನೆ, ದೇವಾ, ಯಾರನ್ನವನು ಉಂಡು ಬೆಳೆದನೋ ಅವನ ವಂಶದ ಬೇರನ್ನೇ ಕಡಿದು ಹಾಕಲೇ, ಯಾರನ್ನೆತ್ತಿ ಆಡಿಸಿದನೋ ಅವನನ್ನೇ ಕೊಂದು ಹಾಕಲೇ. ಇಲ್ಲ, ಇದು ಸಾಧ್ಯವಿಲ್ಲ ಎಂದು ಹೇಳಿದರೆ ಎನ್ನ ದಣಿಯಾಗಿರುವ ಮಹಾರಾಜನ ಆಜ್ಞೆಗೆ ವಿರುದ್ಧವಾಗಿ ನಡೆಯಲೇ, ಸ್ವಾಮಿದ್ರೋಹಿಯಾಗಲೇ ಅಥವಾ ಆ ಶಿಶುಘಾತಕ ಎಂಬ ಹೆಸರಿಗೆ ಬಾಧ್ಯನಾಗಲೇ, ಇವೆರಡು ಬೇಡ. ಇದೋ ನಿನ್ನ ಪಾದಾರವಿಂದಕ್ಕೆ ಬರುತ್ತಿದ್ದೇನೆ ಎಂಬುದಾಗಿ ಖಡ್ಗವನ್ನು ತೆಗೆದು ತನ್ನ ತಲೆಯನ್ನೇ ಹರಹರ ಮಹಾದೇವತ ಢಾಮನೆ ಕತ್ತರಿಸಿಕೊಂಡನಂತೆ. ಇಷ್ಟು ವೇಳೆಯಾದರೂ ಬರಲಿಲ್ಲವಲ್ಲ ಅನ್ನುವಾಗ ಸೇವಕನೊಬ್ಬ ಪತಿಮೋಹಿಯ ತಲೆಯನ್ನ ತಟ್ಟೆಯಲ್ಲಿ ಹಿಡಿದು ತಂದು ಮಹಾರಾಜನಿಗೊಪ್ಪಿಸಿದ. ಸ್ವಾಮಿ, ಇದ ನೋಡಿ ಮಂತ್ರಿಗಳು ತಾವು ಮಾಡಿರುವ ಘಾತವನ್ನ. ಮಹಾರಾಜ ಹೇಳಿದ, ಪತಿಮೋಹಿ, ನೀನು ಹೀಗಾದೆಯಾ? ಆದರೂ ಸಹ ಈ ತಾಯಿಗೆ ನಾನು ನ್ಯಾಯವನ್ನು ವಿಧಿಸಿದಂತಾಗಲಿಲ್ಲ. ಪಕ್ಕದಲ್ಲಿ ಇದ್ದ ತನ್ನ ನೆಚ್ಚಿನ ಬಂಟನಾದ ಸಂದಾಯಿಯನ್ನು ಕರೆದ, ಹೋಗು, ರಾಜಶೇಖರನ ತಲೆಯನ್ನು ತೆಗೆದುಕೊಂಡು ಬಾ. ಸಂದಾಯಿ ರಾಜಶೇಖರನ ಬಳಿಗೆ ಬಂದ. ರಾಜಶೇಖರನ ಕುಳಿತಿದ್ದವನು ಸಂದಾಯಿಯನ್ನು ಕಂಡು, ಬಂದೆಯಾ ಸಂದಾಯಿ, ಇದೋ ನಾನು ಸಿದ್ಧನಾಗಿದ್ದೇನೆ, ಸ್ವೀಕರಿಸು ನನ್ನ ತಲೆಯನ್ನ. ಹಾಗನ್ನುವಾಗ ಸಂದಾಯಿ ಹೇಳ್ತಾನಪ್ಪ, ಖಡ್ಗ ಕೈಯಲ್ಲಿ ಹಿಡಿದಿದ್ದೇನೆ, ನೀನು ಶಿವಪಂಚಾಕ್ಷರೆಯನ್ನು ಜಪಿಸು, ನಿನ್ನ ಕಂಠದ ಮೇಲೆ ಖಡ್ಗವನ್ನು ಪ್ರಹರಿಸುತ್ತೇನೆ. ನಕ್ಕ ರಾಜಶೇಖರ, ನಾನು ಶಿವಪಂಚಾಕ್ಷರೆಯನ್ನು ಜಪಿಸುವಾಗ ನಿನ್ನ ಖಡ್ಗ ನನ್ನನ್ನು ಏನೂ ಮಾಡಲಾರದು ಕಣಯ್ಯ. ಹಾಗಾದರೆ ಏನ್ ಮಾಡು ಎನ್ನುವೆ? ಹಾಗೆ ಪ್ರಹರಿಸು. ಇಲ್ಲ ನನ್ನಪ್ಪ, ನನ್ನಿಂದ ಆಗದಯ್ಯ. ರಾಜಶೇಖರ, ನಾನು ಆ ಕಾರ್ಯ ಮಾಡಲಾರೆ, ಹೇಗೆ ಮಾಡಲಿ? ರಾಜಶೇಖರ ಹೇಳಿದ, ಹೇಗೆ ಎಂದೆಯಾ? ನೋಡು, ಹೀಗೆ ಎಂಬುದಾಗಿ ಅವನ ಕೈಯಲ್ಲಿರುವ ಖಡ್ಗವನ್ನು ತೆಗೆದು, ನೋಡು ಸಂದಾಯಿ, ಶಿರದ ಕೇಶವನ್ನು ಹೀಗೆ ಹಿಡಿ, ಈ ಕೈಯಲ್ಲಿರುವ ಖಡ್ಗವನ್ನ ನೇರವಾಗಿ ತೆಗೆದು ಕಂಠದ ಮೇಲೆ ಹೀಗೆ ಹಾಕು ಎಂಬುದಾಗಿ ಹೇಳಿ ತನ್ನ ಶಿರಸ್ಸನ್ನು ತಾನೇ ಕತ್ತರಿಸಿಕೊಳ್ಳುತ್ತಾ ನಮ ಶಿವಾಯ ಎಂದು ಢಮ್ಮನೆ ಕತ್ತರಿಸಿದ. ಸಂದಾಯಿ ತಲೆಯನ್ನ ಹಿಡಿದು ಅರಮನೆಗೆ ಬಂದೊಪ್ಪಿಸಿದ. ಮಹಾರಾಜ ಹೇಳಿದ, ಅಮ್ಮ ತಿರುಕೊಳವಿನಾಚಿ, ಇದ ನೋಡು, ನಿನ್ನ ಮಗನಾಗಿರುವ ಶಂಕರನ ತಲೆಗೆ ಬದಲಾಗಿ ನನ್ನ ಮಗನಾದ ರಾಜಶೇಖರನ ತಲೆ, ಜೊತೆಯಲ್ಲಿ ನನ್ನ
ಆಪ್ತ ಮಿತ್ರನು ನನ್ನ ಆಪದ್ಬಂಧೂ ಆಗಿದ್ದ ಪತಿಮೋಹಿ ಮಂತ್ರಿಯ ತಲೆ ಸಾಕಮ್ಮ. ಪಕ್ಕದಲ್ಲಿ ತಿರುಗಿ ಸಂದಾಯಿ, ನನ್ನ ಮಗನ ತಲೆಯನ್ನು ಹೇಗೆ ಕಡದೆಯೋ? ಅಪ್ಪ, ನಾನು ಕಡದದ್ದಲ್ಲ, ತಾನೇ ಕಳೆದುಕೊಂಡ. ತಾನೇ ಕಳೆದುಕೊಂಡರೆ ಹೇಗೆ? ನೋಡಿ ಹೀಗೆ ಎಂದು ಸಂದಾಯಿ ತಾನು ಖಡ್ಗವನ್ನು ಹಿಡಿದು ತನ್ನ ತಲೆಕೂದಲನ್ನು ಕೈಯಲ್ಲಿ ಹಿಡಿದು ಹರ ಹರ ಮಹಾದೇವ ಎಂಬುದಾಗಿ ತಾನೇ ತನ್ನ ಕಂಠವನ್ನು ಕತ್ತರಿಸಿಕೊಂಡು ಬಿಟ್ಟ. ಮಹಾರಾಜ ಹೇಳ್ತಿದ್ದಾನೆ, ಏನಿದು ವಿಚಿತ್ರ, ಏನು ತಲೆಗಳೆಲ್ಲ ಉರುಳಾಡುತ್ತಿರುವುದಲ್ಲ, ಇಡಿ ಆ ತಲೆಯನ್ನಲ್ಲಿಡಿ ಅನ್ನುವಾಗ ಶಂಕರನ ತಲೆಯನ್ನ, ಪತಿಮೋಹಿಯ ತಲೆಯನ್ನ, ರಾಜಶೇಖರನ ತಲೆಯನ್ನ, ಸಂದಾಯಿಯ ತಲೆಯನ್ನಲ್ಲಿಟ್ಟಿದ್ದಾರೆ. ಆ ಇಡುವಾಗ ಇದನ್ನ ನೋಡುತ್ತಿದ್ದಂತ ತಿರುಕೊಳವಿನಾಚೆ ಹೇಳ್ತಾಳೆ, ಛೇ, ಇದೇನ ಅನ್ಯಾಯ ಹೀಗೆ ನಡೀತಾ ಇದೆ? ಇವರೆಲ್ಲ ಮರಣಕ್ಕೆ ನಾನೇ ಕಾರಣನಾದನೆ ಅನ್ನುವುದರೊಳಗಾಗಿ ಮಿತವಚನ ಓಡೋಡಿ ಬಂದ ರಾಜಶೇಖರ, ನನ್ನನ್ನು ಬಿಟ್ಟು ಹೋದೆಯ ಮಿತ್ರ? ಯಾವ ಕಾಲದಲ್ಲಿಯೂ ನನ್ನ ಸಂಗಡನೆ ಇರುತ್ತಿದ್ದ ನೀನು ಹೋದ ಮೇಲೆ ನನಗೀ ಜೀವದ ಬೇಕಾಗಿಲ್ಲ. ಹೇ ಮಹಾರಾಜ, ಇದ ನೋಡು, ನನ್ನ ಮಿತ್ರನಾಗಿರುವ ರಾಜಶೇಖರನ ಜೊತೆಯಲ್ಲಿ ನಾನು ಹೋಗ್ತಿದ್ದೆ ಎಂಬುದಾಗಿ ಖಡ್ಗವನ್ನು ತೆಗೆದು ಹರ ಹರ ಮಹಾದೇವತ ಢಮ್ಮನೆ ಹಾಕಿದ. ಏನಾಗ್ತಾ ಇದೆ? ರಾಜಶೇಖರನು ಶಿರಶ್ಛೇದನವನ್ನು ಮಾಡುವಾಗಲೇ ನಮ ಶಿವಾಯ ಎಂದು ಶಿವಧ್ಯಾನವನ್ನು ಮಾಡದ ಪ್ರಭಾವ, ಆ ಶಿವ ಪಂಚಾಕ್ಷರಿ ಮಂತ್ರ ಪ್ರಭಾವದಿಂದ ಆ ತಲೆಗಳು ಒಂದೊಂದು ತಲೆಯು ಒಂದೊಂದು ಅಕ್ಷರವನ್ನು ಹೇಳುತ್ತಿದೆಯಂತೆ. ನಮ ಶಿವಾಯ. ಜನಗಳು ಆಶ್ಚರ್ಯ ಪಡುತ್ತಿದ್ದಾರೆ, ಏನಿದು, ಏನು ಆಶ್ಚರ್ಯ? ಒಂದೊಂದು ತಲೆಯು ಒಂದೊಂದು ಅಕ್ಷರವನ್ನು ಹೇಳುತ್ತಿದೆಯಲ್ಲ, ಏನು ಆಶ್ಚರ್ಯವಾಗಿದೆ ಅನ್ನುವಾಗ ಮಹಾರಾಜ ಸತ್ಯೇಂದ್ರ ಚೋಳ ಹೇಳುತ್ತಿದ್ದಾನೆ, ತಾಯೇ, ಇಲ್ಲಿ ನಮ ಶಿವಾಯ ಎಂದು ಪಂಚಾಕ್ಷರಿಯನ್ನು ನುಡಿಯುತ್ತಿವೆಯಲ್ಲ ಈ ತಲೆಗಳು. ಈ ಪಂಚಾಕ್ಷರಿಗೆ ಇನ್ನೊಂದು ತಲೆ ಬೇಕಾಗಿದೆಯಮ್ಮ. ಅದಾವುದು ಎಂದರೆ ಪ್ರಣವಾಕ್ಷರ, ಅದು ಓಂಕಾರ. ಆ ಓಂಕಾರ ಸೇರಿದಾಗಲೇ ಈ ಪಂಚಾಕ್ಷರಿಯು ಪರಿಪೂರ್ಣವಾಗುವುದು. ಇದು ನೋಡು ತಾಯಿ, ಇದೋ ಎಂಬುದಾಗಿ ತನ್ನ ಕೈಯಲ್ಲಿ ಖಡ್ಗವನ್ನು ಹಿಡಿದಿದ್ದೇನೆ. ಮಹಾದೇವಂದು ತನ್ನ ತಲೆಯನ್ನು ಕತ್ತರಿಸಿಕೊಂಡ. ಆಗ ನಮ ಶಿವಾಯ ಎಂಬ ಶಬ್ದದ ಜೊತೆಯಲ್ಲಿ ಓಂ ಅನ್ನುವ ಓಂಕಾರ ಸೇರಿದೆಯಂತೆ. ಆಗ ತಲೆಗಳು ಹೇಳುತ್ತಿದೆ, ಓಂ ನಮ ಶಿವಾಯ. ಈ ತಲೆಗಳನ್ನು ಕಂಡೊಡನೆ ತಿರುಕೊಳವಿನಾಚಿ ಹೇಳುತ್ತಿದ್ದಾಳೆ, ನಾನು ಶಿವಶರಣಳೆ. ಎಷ್ಟು ಜನ ಮರಣಕ್ಕೆ ಕಾರಣಭೂತಳಾಗಿರುವ ನಾನು ಕೈಲಾಸಕ್ಕೆ ತೆರಳಿದರೆ ಶಿವನು ನನ್ನನ್ನು ಕಂಡು ಮನ್ನಿಸುವನೇ? ಶಿವಶರಣರು ಎನ್ನನ್ನು ಕಂಡು ಪ್ರೀತಿಸುವರೇ? ಇಲ್ಲ ಇಲ್ಲ. ನನ್ನ ಮಗನಾಗಿರುವ ಶಂಕರನ ಮರಣಕ್ಕಾಗಿ ಆ ಸೇಡಿನ ಭರದಲ್ಲಿ ಇಷ್ಟು ಜನಗಳ ತಲೆಗಳು, ಇಷ್ಟು ಜನಗಳ ಮರಣಕ್ಕೆ ನಾನು ಕಾರಣಭೂತಳಾದನೆ. ಇಲ್ಲ ಇಲ್ಲ ಇಲ್ಲ, ಇನ್ನು ನಾನಿರಬಾರದು, ಇನ್ನು ನನ್ನ ಈ ಜೀವನವಿನ್ನಿರಬಾರದು. ಶಂಕರನೇ, ಶಿವನೇ, ನೋಡು ಎಂಬುದಾಗಿ ಕರದಲ್ಲಿ ಖಡ್ಗವನ್ನು ಹಿಡಿದಿದ್ದಾಳೆ. ಕರದಿ ಖಡ್ಗವನ್ನು ಪಿಡಿದು ಶಿರಕ್ಕೆ ತಾನ ಕ್ಷಣದಲ್ಲಿ ಎಸೆಯಲು ಬೇಗ, ಧಡಧಡ ಸುರಿಯುವ ನೆತ್ತರಿನಲ್ಲಿ ತಲೆ ಉರುಳಿದು ಬಲು ಬೇಗ. ಹರನ ಮಹಿಮೆಯನ್ನು ಅರಿಯದ ನರನಿಗೆ ಈ ಪರಿಕಥೆಯಾಗೆ, ಬರಿ ವಿಧದಲ್ಲಿ ಈ ಪರಿಯೊಳಗೆ ಜನರು ಅರಿಯದೆ ತಾವು ನರುಳೆ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ತಿರುಕೊಳವಿನಾಚಿ ಖಡ್ಗವನ್ನು ತೆಗೆದು ತನ್ನ ತಲೆಯ ಮೇಲೆ ಢಮ್ಮನೆಗೆ ಸೆಯಲು ಆ ತಾಯಿಯ ತಲೆಯು ನೆಲಕುರುಳಿತಂತೆ. ಉರುಳಾಡುತ್ತಿದೆ ತಲೆಗಳು, ಹರಿದಾಡುತ್ತಿದೆ ನೆತ್ತರಿನ ಕಾಲುವೆಗಳು. ಈ ವಿಷಯ ತಿಳಿಯಿತು ಅರಮನೆ ಒಳಗಿರಬಹುದಾದ ಮಹಾರಾಣಿ ಅಮೃತಮತಿಗೆ. ವಿಷಯ ತಿಳಿಯಿತು ರಾಜಶೇಖರನ ಸತಿಯಾಗಿರುವ ಸರ್ವಮಂಗಳಿಗೆ. ವಿಷಯ ತಿಳಿಯಿತು ಮಿತವಚರನ ಹೆಂಡತಿಯಾಗಿರತಕ್ಕಂಥ ಕಮಲಲೋಚನರಿಗೆ. ವಿಷಯ ತಿಳಿಯಿತು ಪತಿಮೋಹಿಯ ಹೆಂಡತಿಯಾಗಿರತಕ್ಕಂಥ ಕಲ್ಯಾಣಿಗೆ. ಓಡೋಡಿ ಬಂದರಂತೆ ಎಲ್ಲರೂ. ಓಡಿ ಬಂದು ಗಳಗಳನೆ ಅಳಲಾರಂಭಿಸಿದ್ದಾರೆ. ಅಳಳುತ್ತಾ
ತಮ್ಮ ಪತಿಗಳ ದೇಹದ ಮೇಲೆ ಬಿದ್ದು ಹೊರಳಾಡುತ್ತಾ ಅಯ್ಯೋ ಇನ್ನು ನಮ್ಮ ಬಾಳು ವ್ಯರ್ಥ, ಏನು ಮಾಡುವುದು ಎನ್ನುವಾಗ ಸೊಸೆ ಬಂದು ಅತ್ತೆಯನ್ನು ಕೇಳಿದಳಂತೆ, ಅತ್ತೆಮ್ಮ ಇನ್ನು ನನ್ನ ಮುಂದಿನ ಪಥವೇನು, ನಾನೇನು ಮಾಡಬೇಕು? ಆಗ ಅಮೃತಮತಿ ಹೇಳುತ್ತಿದ್ದಾಳಮ್ಮ, ನಾನೇನು ಮಾಡಿ ತೋರಿಸುತ್ತೇನೋ ಅದೇ ನೀವು ಮಾಡಬೇಕಾದದ್ದು. ಅಂದರೆ ಪತಿಯಿಲ್ಲದ ಮೇಲೆ ಈ ಕ್ಷಿತಿಯೊಳಗೆ ನಾವಿರಬಾರದಮ್ಮ. ರಮಣನಿಲ್ಲದ ನಾರಿ ಪರರ ಕಣ್ಣಿಗೆ ಮಾರಿ ಹಡೆದವರ ಎದೆಕೊರಳ ಕೊಯ್ಯುವಂಥ ಚೂರಿ ಇನ್ನಿರಬಾರದು. ಇದೋ ಎಂಬುದಾಗಿ ಎದುರಿಗೆ ಬಂದು ತನ್ನ ಪತಿಯಾಗಿರ್ತಕ್ಕಂಥ ಸತ್ಯೇಂದ್ರ ಚೋಳನ ಮುಂದೆ ನಿಂತು ಕೈಯಲ್ಲಿ ಖಡ್ಗ ಹಿಡಿದಳಂತೆ. ಪಕ್ಕದಲ್ಲೇ ನಿಂತಿದ್ದಂಥ ಸರ್ವಮಂಗಳೇ ಓಡಿ ಬಂದು ರಾಜಶೇಖರನ ಪಾದದಡಿಯಲ್ಲಿ ನಿಂತಿದ್ದಾಳೆ. ಕಮಲಲೋಚನೆಯು ಬಂದು ಮಿತವಚನನ ಪಾದದಡಿಯಲ್ಲಿ ನಿಂತಿದ್ದಾಳೆ. ಗಂಡಂದಿರ ಪಾದದಡಿಯಲ್ಲಿ ಈ ಮಹಾಸತಿಯರು ನಿಂತು ಖಡ್ಗವನ ಕೈಯಲ್ಲಿ ಹಿಡಿದರು. ಇನ್ನೇನು ಖಡ್ಗವನ್ನು ಕಂಠದ ಮೇಲೆ ಹಾಕಬೇಕು. ಗಡಗಡ ನಡುಗಿತು ಪೃಥ್ವಿಯ ಕ್ಷಣದಿ ಹರನು ಮೆಚ್ಚಿದನು ತಾನಾಗ. ಬರಿದ ಮನದೊಳಗೆ ತಾಪಗೊಳಗಾಗ ತೆರದಿ ಇರು ಎಲ್ದನಾಗ. ಪಾರ್ವತಿ ನಡಿ ಹೋಗೋಣ ಬೇಗ. ಪಾರ್ವತಿ ದೇವಿ ಕೇಳಿದ್ಲು, ಎಲ್ರಿ ಇಷ್ಟೊಂದು ಅವಸರ? ಏನು ಇಲ್ಲ, ಆ ಧರ್ಮವತಿ ನಗರದಲ್ಲಿ ಸತ್ಯೇಂದ್ರ ಚೋಳ ಮಹಾರಾಜ, ರಾಜಶೇಖರ, ಪತಿಮೋಹಿ, ಮಿತವಚನ, ಸಂದಾಯಿ, ತಿರುಕೊಳವಿನಾಚಿ, ಶಂಕರ ಇಷ್ಟು ಜನರು ಸತ್ತು ಬಿದ್ದಿದ್ದಾರೆ. ಈಗ ಅವರ ಸತಿಯರು, ಅವರ ಹೆಂಡಂದಿರು ಕೈಯಲ್ಲಿ ಖಡ್ಗವನ್ನು ಹಿಡಿದು ತಮ್ಮ ಕಂಠವನ್ನು ಕತ್ತರಿಸಿಕೊಳ್ಳಲು ಸಿದ್ಧರಾಗಿದ್ದಾರೆ. ನಡಿ ಬೇಗ ಹೋಗೋಣ. ಪಾರ್ವತಿ ದೇವಿ ಹೇಳಿದ್ರು, ಸ್ವಲ್ಪ ತಾಳ್ರಿ. ಯಾಕೆ ಪಾರ್ವತಿ? ಅಲ್ಲ, ಇವರಿಷ್ಟು ಜನ ಸಾಯೋವರೆಗೂ ಸುಮ್ಮನಿದ್ರಿ, ಈಗ ಆ ಅಮೃತಮತಿ ಸರ್ವಮಂಗಳೆ ಇವರು ಸಾಯ್ತಾರೆ ಎನ್ನುವಾಗ ಏನೋ ಅಕ್ಕರೆ ತೋರಿ ಓಡ್ತಾ ಇದ್ದರಲ್ಲ, ಏನು ದೇವಿ? ಇವರಿವರಲ್ಲಿ ಏನೋ ಒಂದು ಸಂಬಂಧವಿದೆ. ರಾಜಶೇಖರನು ನನ್ನನ್ನು ಮರೆತ ಕಾರಣ ಶಿಕ್ಷೆಯನ್ನು ಅನುಭವಿಸಿದ. ರಾಜನಾಗಿದ್ದವನು ಈ ರೀತಿ ಶಿಕ್ಷೆಯನ್ನು ವಿಧಿಸಿದನಲ್ಲ ಎಂಬುದಕ್ಕಾಗಿ ಆ ಸತ್ಯೇಂದ್ರ ಚೋಳ ಪ್ರಾಣ ಬಿಡಬೇಕಾಯಿತು. ಪುತ್ರವಾತ್ಸಲ್ಯದಿಂದ ತಂದೆ ಸತ್ತ, ಆದರೆ ಮಿತ್ರವಾತ್ಸಲ್ಯದಿಂದ ಪತಿಮೋಹಿ ಸತ್ತ. ಕರ್ತವ್ಯನಿಷ್ಠನಾದ ಮಿತವಚನ ಸತ್ತ, ಆಕಸ್ಮಿಕವಾಗಿ ಶಂಕರ ಸತ್ತ. ಆದರೆ ಈ ಸತಿಯರು ತಮ್ಮ ಸತಿತ್ವವನ್ನು ಉಳಿಸೋದಕ್ಕಾಗಿ ಪ್ರಾಣ ಬಿಡುತ್ತಿದ್ದಾರೆ. ಅವರು ಎಂಥವ್ರು ಅಂತ ತೋರಿಸ್ತೇನೆ ಬಾ ಎಂಬುದಾಗಿ ಬರ್ತಿದ್ದಾನೆ. ತಾಡೆನು ಮೃಗಧರನು ತಾ ನೋಡಿ ಬಂದ, ಸಡಗರದಿ ಬಗುತರೆ ತಾಡೆನು ಮೃಗಧರನು ತಾ ನೋಡಿ ಬಂದ. ತಳೆಯದೆ ಶಾಂತಿ ತಾಳುತೆ ಭ್ರಾಂತಿಗೀ ಪರಿತಾಪಕ್ಕೆ ಗುರಿಯಾಗುವರೆ. ತಳೆಯದೆ ಶಾಂತಿ ತಾಳುತೆ ಭ್ರಾಂತಿಗೀ ಪರಿತಾಪಕ್ಕೆ ಗುರಿಯಾಗುವರೆ. ತಾಡೆನು ಮೃಗಧರನು ತಾ ನೋಡಿ ಬಂದ, ಸಡಗರದಿ ಬಗುತರೆಡೆತಾ. ಪಾರ್ವತಿ ಸಹಿತನಾಗಿ ಓಡೋಡಿ ಬಂದಿದ್ದೆ. ತಾಳಿ ತಾಳಿ ತಾಳಿ. ಅಮ್ಮ ಅಮೃತಮತಿ, ಇದ ಬಂದಿದ್ದೇನೆ, ತಾಳು ತಾಯಿ. ಪಾರ್ವತಿ, ಈಗ ಪರೀಕ್ಷೆ ಮಾಡ್ತೇನೆ ನೋಡು. ಅಮೃತಮತಿ ರಾಣಿ, ಈಗ ನಿನಗೇನು ಬರಬೇಕು? ಇವರಲ್ಲಿ ಯಾರು ಬದುಕಬೇಕು ಕೇಳು. ಇಲ್ಲಿ ಪ್ರಶ್ನೆ ಎಂದರೆ ಯಾರು ಬದುಕಬೇಕು ಎಂಬ ವರವನ್ನು ಕೇಳು ಎಂದರೆ ಯಾರನ್ನು ಕೇಳಬೇಕಾಕೆ? ತನ್ನ ಗಂಡನ್ನು ಅಥವಾ ತನ್ನ ಮಗನನ್ನು ಕೇಳಬೇಕು. ಆದರೆ ಆ ಅಮೃತಮತಿ ಕೇಳ್ತಾಳೆ, ಸ್ವಾಮಿ, ಧರ್ಮವತಿ ನಗರದಲ್ಲಿ ಅನ್ಯಾಯ ನಡೆಯಬಾರದಾದ್ದರಿಂದ ಮಹಾನುಭಾವಳಾಗಿರುವ ಆ ತಿರುಕೊಳವಿನಾಚಿ ಮತ್ತು ಅವಳ ಮಗನಾಗಿರುವ ಶಂಕರನ ಜೀವಂತರಾಗುವಂತೆ ಮಾಡು ಸ್ವಾಮಿ. ಪರಮೇಶ್ವರನಗಿತ ಹೇಳ್ತಾನೆ, ಪಾರ್ವತಿ, ಇವರು ನನ್ನ ಭಕ್ತರು ಕಾಣೆ. ತಮ್ಮ ನೋವನ್ನು ನುಂಗಿ ಮತ್ತೊಬ್ಬರ ನಲಿವನ್ನು ಬಯಸ್ತಕ್ಕಂಥವರಿವರು. ತಾಯಿ, ಆಗಬಹುದು. ಈ ವರವನ್ನು ಕೊಡುವ ಮೊದಲು ಅಲ್ಲಿರುವ ತಲೆಗಳನ್ನೆಲ್ಲ ಎಣಿಸು. ಎಣಿಸು ಎಂದಾಗ ಆ ತಾಯಿ ತಲೆಯನ್ನೆಣಿಸಲು ಪ್ರಾರಂಭಿಸಿದಳಂತೆ. ಬೆರಳನ್ನು ತೋರುತ್ತಾ 1, 2, 3, 4, 5, 6, 7 ಅಂದು. 7 ಅಂದಾಗ ಶಿವ ತಥಾಸ್ತು ಅಂದ. 7 ಶಂಕರನ ಮೇಲೇಳು, 7 ತಿರುಕೊಳವಿನಾತಿಗೇಳು, 7 ಪತಿಬೋಹಿ ಸತ್ಯೇಂದ್ರ ಚೋಳನೆ, 7 ರಾಜಶೇಖರ ಮಿತವಚನನೇ, 7 ಎಲ್ಲರೂ ಎಚ್ಚರರಾಗರಿ ಎಂದಾಗ ಆ ರುಂಡ ಮುಂಡಗಳೆಲ್ಲ ಒಂದಾಗಿ ಸೇರಿದೆ. ತಟ 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 ಎದ್ದು ನಿಂತು ಬಿಟ್ಟರಂತೆ. ಆಗ ಪರಮಾತ್ಮ ಹೇಳಿದ, ರಾಜಶೇಖರ, ನೀನು ಮಂತ್ರಲಕ್ಷಣ ಆಗಿದ್ದು ಅಲಕ್ಷ್ಯ ಭಾವದಿಂದ ಶಿವಮಂತ್ರವನ್ನು ಕಂಡದ್ದಕ್ಕಾಗಿ ನೀನು ಈ ಶಿಕ್ಷೆಯನ್ನು ವಿಧಿಸಬೇಕಾಯಿತು.
ಆದರೂ ಸಹ ಶಿವಮಂತ್ರವು ಎಂಥದ್ದು, ಎಂಥವರನ್ನಾದರೂ ಕಾಪಾಡುತ್ತೆ ಎಂದ ಮೇಲೆ ಆ ಶಿವ ಪಂಚಾಕ್ಷರಿ ಮಂತ್ರಕ್ಕೆ ಮಹತ್ವ ಎಷ್ಟಿದೆ ಎಂದು ತೋರಲು ನಾನು ಈ ನಾಟಕವನ್ನು ರಚನೆ ಮಾಡಿದೆ. ನೀನು ಬಹುಕಾಲ ರಾಜ್ಯಭಾರವನ್ನು ಮಾಡಿ ಹಿಂತಿರುಗಿ ಬಂದಿದ್ದೆ, ಕೈಲಾಸವಾಸನಾಗತಕ್ಕಂಥವನಾಗು ಎಂದು ಆಶೀರ್ವಾದ ಮಾಡಿದ ಮೇಲೆ ಬಹುಕಾಲ ರಾಜಶೇಖರನು ಆ ಶಿವ ಪಂಚಾಕ್ಷರಿ ಮಂತ್ರದ ಮಹಿಮೆಯನ್ನ ನಾಡಿನ ಎಲ್ಲೆಡೆಗಳಲ್ಲಿಯೂ ಸಾರಿ ತಾನು ಅನೇಕ ರೀತಿಯಲ್ಲಿ ಶಿವಶರಣರಿಗೆ ಒಂದಾಗಿ ಕೂಡಿ ಬಾಳಿದ ಎಂಬತಕ್ಕಂಥ ಈ ಶಿವ ಪಂಚಾಕ್ಷರಿ ಮಹಿಮೆಯನ್ನ ನಾನು ತಮ್ಮಲ್ಲಿ ಅರಿಕೆ ಮಾಡಿಕೊಳ್ಳುವುದಲ್ಲದೆ ಎಲ್ಲರೂ ಈ ಶಿವ ಪಂಚಾಕ್ಷರಿ ಮಂತ್ರವನ್ನು ಜಪಿಸುತ್ತಾ ಧನ್ಯರಾಗಲಿ ಎಂಬುದಾಗಿ ಆ ಸರ್ವಮಂಗಳ ಸ್ವರೂಪನು, ಸರ್ವದಾಯಕನು, ಸರ್ವಚಿತ್ತಾಪಹಾರಕನು, ಎಲ್ಲರ ಮನದೊಳಗೆ ತಾನಾಗಿ ತುಂಬಿ ತುಡುಕಾಡುತ್ತಿರತಕ್ಕಂಥ ಶಂಭುಲಿಂಗನಿಗೆ ಮಂಗಳವನ್ನು ಪಾಡುತ್ತಾ ಈ ಕಥಾ ಸಮಾಪ್ತಿಯನ್ನು ಮಾಡುತ್ತಿದ್ದೇನೆ. ಮಂಗಳವಾಗಲಿ ಭಕುತರಿಗೆ, ಶುಭ ಮಂಗಳವಾಗಲಿ ಅನಿತರಿಗೆ, ಮಂಗಳ ಮಹಿಮ ತರಂಗ ಕುಲೋ ತುಂಗ ಅಂಗಜಾರಿ ಶ್ರೀ ಶಂಭುಲಿಂಗನಿಗೆ, ಮಂಗಳವಾಗಲಿ ಸರ್ವರಿಗೆ, ಶುಭ ಮಂಗಳವಾಗಲಿ ಅನಿತರಿಗೆ, ಮಂಗಳವಾಗಲಿ ಸರ್ವರಿಗೆ. ಲಕ್ಷ್ಮೀರಮಣ ಗೋವಿಂದ ಗೋವಿಂದ. ಹರ ನಮಃ ಪಾರ್ವತೀಪದೇ, ಹರ ಹರ ಮಹಾದೇವ ಶಂಭೋ. राजा रामचंद्र महाराज की जय, महारुद्र हनुमान की जय. जय जय रघुवीर समर्थ राजा रामचंद्र महाराज की.